ಹಲ್ಲೆಲೂಯಾ. ಓಕೆ, ಉತ್ತಮವಾದ ಆರಾಧನೆಯನ್ನು ನಾವು ಮಾಡಿದ್ದೇವೆ. ಹಲವಾರು ವಾಕ್ಯದ ಆಲೋಚನೆಯನ್ನು ಯೇಸು ಕ್ರಿಸ್ತನು ಯಾರಾಗಿದ್ದಾನೆ ಎಂಬುದನ್ನು ಕೂಡ ಪಾಸ್ಟರ್ ಚಂದ್ರ ಅವರು ಕೂಡ ಕೇಳಿಸ್ಕೊಂಡಿದ್ದೇನೆ. ಹಲ್ಲೆಲೂಯಾ. ರೈಟ್. ಹಾಗಿದ್ರೆ ನಾನು ಈ ದಿನ ಕ್ರಿಸ್ಮಸ್ ಅಂದರೆ ಏನು, ನಿಜವಾದ ಕ್ರಿಸ್ಮಸ್ ಅಂದರೆ ಏನು, ಸತ್ಯವೇದ ಹೇಳುವಂಥದ್ದು ಏನು ಅಂದರೆ ಕೇಳಿಸ್ಕೊಳ್ಳೋಣ. ರೆಡಿನಾ? ಹಲ್ಲೆಲೂಯಾ. ಎಲ್ಲರೂ ಓಕೆ. ಲೂಕನ ಸುವಾರ್ತೆ, ಸತ್ಯವೇದ ಇವತ್ತು ತೆಗೆಯೋಣ. ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 26ನೇ ವಚನದಿಂದ 38ನೇ ವಚನದವರೆಗೂ ಏನ್ ಸಂಭವ ಬರೆದಿದೆ. ರೈಟ್. ಓದಿದ್ರು ಯಾರು ಬಂದು? ದೇವರು ಗಬ್ರಿಯೇಲನೆಂಬ ತನ್ನ ದೂತರನ್ನು ಗಲಿಲಾಯದ ನಜರೇತೆಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತರು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತಕ್ಕರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಕ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು ಹೇಗಾಗಿದ್ದು, ನಾನು ಪುರುಷನನ್ನು ಅರಿತವಳಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪರಿಣಾಮ ಕೊಡುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಮತ್ತು ನಿನ್ನ ಬಂಧುವಾದ ಎಲಿಸಬೇತಂತಾದ ಆಕೆ ಸಹ ಮುತ್ತಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆ ಗರ್ಭದಲ್ಲಿ ಗಂಡು ಮಗುವದೆ ಸಂಜಯಿಸಿಕೊಂಡಿದ್ದ ಆಕೆಗೆ ಇದೇ 6ನೇ ತಿಂಗಳು. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು. ಓಕೆ, ದೇವರಿಗೆ ಮಹಿಮೆ ಉಂಟಾಗಲಿ. ದೇವದೂತನು ಮರಿಯಳನ್ನ ಅಥವಾ ಮರಿಯಳ ಸಂಗಡ ಮಾತನಾಡುವುದನ್ನು ನಾವು ಓದಿದ್ದೇವೆ. ದೇವರು ಮರಿಯಳಿಗೆ ತನ್ನ ದೂತನ ಮೂಲಕವಾಗಿ ಮಾತನಾಡಿದ ಸನ್ನಿವೇಶವನ್ನು ಓದಿದ್ದೇವೆ. ಮರಿಯಳು ಒಬ್ಬ ಕನ್ಯೆ, ಪುರುಷನನ್ನ ಅರಿಯದಿರುವಂತಹ ಒಂದು ಕನ್ಯೆ. ಆ ಕನ್ಯೆಯ ಬಳಿಗೆ ದೇವದೂತನ ನೇರವಾಗಿ ಬಂದು ಪ್ರತ್ಯಕ್ಷದಲ್ಲಿ ಬಂದು ಆಕೆ ಸಂಗಡ ಮಾತನಾಡ್ತಿದ್ದಾನೆ. ಯಾವ ಸುದ್ದಿ ಮಾತಾಡ್ತಿದ್ದಾನೆ? ಯೇಸು ಕ್ರಿಸ್ತನು ಅಥವಾ ಲೋಕ ರಕ್ಷಕನು ನಿನ್ನಲ್ಲಿ ಹುಟ್ಟುತ್ತಾನೆ, ನೀನು ಆತನಿಗೆ ಜನ್ಮ ಕೊಡಬೇಕೆಂಬುದಾಗಿ ಒಂದು ಕನ್ಯೆಯ ಬಳಿಗೆ ದೇವರು ದೂತನ ಮೂಲಕ ಮಾತನಾಡುವಾಗ ಆ ಸುದ್ದಿ ಅಥವಾ ವಾರ್ತೆ ಮರಿಯಳಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಇದೆಂತ ಆಶೀರ್ವಾದ, ಇದುವರೆಗೂ ನಾನು ಕೇಳಲೇ ಇಲ್ಲ ಅಂತ ಆಶೀರ್ವಾದವನ್ನ, ಅದು ಹೇಗೆ ಸಾಧ್ಯವಾಗುತ್ತೆ ಎಂಬುದಾಗಿ ಆಕೆ ಆಶ್ಚರ್ಯ ಉಂಟಾದಾಗ ದೇವದೂತನು ಹೇಳ್ತಾನೆ, ಮರಿಯಳೇ, ನೀನು ನಿನ್ನ ಸಂಗಡ ದೇವರಿದ್ದಾನೆ, ನಿನ್ನಲ್ಲಿ ಹುಟ್ಟುವಂತ ಶಿಶು ಪವಿತ್ರವಾದ ಶಿಶುವಾಗಿದ್ದಾನೆ. ಅದು ಹೇಗೆ ಸಾಧ್ಯ ಅಂದ್ರೆ, ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವಾಗ ನೀನು ಆತನಿಗೆ ಜನ್ಮ ಕೊಡ್ತೀಯ. ಹಲ್ಲೆಲೂಯಾ. ಒಬ್ಬ ಕನ್ಯೆ ಪುರುಷನನ್ನ ಅರಿಯದಿರುವಂತಹ ಒಂದು ಹೆಣ್ಣು ಮಗಳು, ಆಕೆ ಪವಿತ್ರವಾಗಿರುವಂತ ಹೆಣ್ಣು ಮಗಳು, ಆಕೆಯಲ್ಲಿ ಯೇಸು ಕ್ರಿಸ್ತನು ಜನಿಸಬೇಕೆಂಬುದನ್ನ ತಂದೆ ದೇವರು ನಿಶ್ಚಯ ಮಾಡಿದ್ರು. ಹಲ್ಲೆಲೂಯಾ. ದೇವರ ಸ್ವರವನ್ನ ಮರಿಯಳು ದೂತನ ಮೂಲಕ ಕೇಳಿಸ್ಕೊಳ್ತಾಳೆ. ಆ ಮಾತಿಗೆ 28ನೇ ವರ್ಷದಲ್ಲಿ ಬರೆದಿದೆ. ಆ ಕೇಳ್ತಾಳೆ, ನೋಡ್ರಿ, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಆಕೆ ಒಂದು ವೇಳೆ ಈ ರೀತಿಯಾಗಿ ನಾನು ಗರ್ಭ ಧರಿಸಿದ್ರೆ ಜನ ಏನಂತಾರೆ, ಬಂಧು ಬಳಗ ಏನಂತಾರೆ ಎಂಬುದಾಗಿ ಆಕೆಗೆ ಸಮಾಜದಲ್ಲಿದ್ದಾಗಲೂ ಕೂಡ ಆಕೆ ದೇವರ ಚಿತ್ತವೇ ನನ್ನಲ್ಲಿ ನೆರವೇರಲಿ, ದೇವರ ಪ್ಲಾನ್ ಏನಿದೆಯೋ, ದೇವರ ಯೋಚನೆ ಏನಿದೆಯೋ ಅದೇ ನೆರವೇರಬೇಕೆಂಬುದಾಗಿ ಆಕೆ ದೇವರಿಗೆ ವಿಧೇಯಳಾಗ್ತಾಳೆ. ಪ್ರಿಯ ದೇವರ ಮಕ್ಕಳೇ, ದೇವರ ಸ್ವರವನ್ನ ಕೇಳಿಸ್ಕೊಳ್ಳೋದೇ ಯೇಸು ಕ್ರಿಸ್ತನಲ್ಲಿ ಹುಟ್ಟುತ್ತಾನೆಂಬ ಗುಡ್ ನ್ಯೂಸ್ ಕೇಳಿಸ್ಕೊಳ್ಳೋದೇ ಒಂದು ಕ್ರಿಸ್ಮಸ್. ಯೇಸು ಕ್ರಿಸ್ತನ ಜನರ ಕುರಿತು ಕೇಳಿಸ್ಕೊಳ್ಳೋದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಮರಿಯಳು ದೇವರಿಗೆ ವಿಧೇಯರಾದದ್ರಿಂದಲೇ ಸ್ತೋತ್ರ ಯೇಸು ಕ್ರಿಸ್ತನಿಗೆ ಜನ್ಮ ಕೊಳ್ಳಿದ್ದಕ್ಕೆ ಮುಂದಾಗ್ತಾಳೆ.
ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಪ್ರಿಯರೇ, ಇವತ್ತು ಈ ದಿನಗಳಲ್ಲಿ ಮದುವೆಗೂ ಮುಂಚೆ ಹೆಣ್ಣು ಮಕ್ಕಳು ಈ ದಿನಗಳನ್ನ ನೋಡ್ತೇವೆ, ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕಾದ ಬಹಳ ಪ್ರಾಮುಖ್ಯ. ಮರಿಯಳಿಗೆ ಆ ಪವಿತ್ರತೆ ಇತ್ತು. ಆದ್ರಿಂದಲೇ ಯೇಸು ಕ್ರಿಸ್ತನ ಆಕೆಯಲ್ಲಿ ಹುಟ್ಟೋದಕ್ಕೆ ದೇವರು ನಿಶ್ಚಯ ಮಾಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವಿನ ಜನನದ ಕುರಿತನ್ನು ಕೇಳಿಸಿಕೊಳ್ಳೋದೇ ನಿಜವಾದ ಕ್ರಿಸ್ಮಸ್. ಇವತ್ತು ಬಹಳ ಜನ ಕೇಳಿಸ್ಕೊಳ್ತಾರೆ, ಅದಕ್ಕೆ ಅದಕ್ಕೆ ವಿಧೇಯರಾಗೋದಿಲ್ಲ. ಸುವಾರ್ತೆಯನ್ನು ಕೇಳ್ತಾರೆ, ಅದಕ್ಕೆ ಒಪ್ಪಿಸ್ಕೊಡೋದಿಲ್ಲ, ವಿಧೇಯತೆಯನ್ನು ತೋರೋದಿಲ್ಲ, ಯೇಸು ಕ್ರಿಸ್ತನಿಗೆ ತಮ್ಮ ಹೃದಯಗಳಲ್ಲಿ ಸ್ಥಳವನ್ನು ಕೊಡೋದಿಲ್ಲ. ಆದ್ರೆ ಮರಿಯಳು ದೇವದೂತನಿಂದ ಕೇಳಿಸ್ಕೊಂಡಂತ ಆ ವಾರ್ತೆಗೆ ವಿಧೇಯತೆಯನ್ನು ತೋರಿ ಆಕೆ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ತಾಳೆ. ಹಲ್ಲೆಲೂಯಾ. ಹಾಗಿದ್ರೆ ಪ್ರಿಯರೇ, ನಾವು ಕಲ್ತ್ಕೊಳ್ಬೇಕಾದೇನು ಗೊತ್ತಾ? ಕ್ರಿಸ್ಮಸ್ ಅಂದ್ರೆ ಯೇಸು ಕ್ರಿಸ್ತನ ಕುರಿತ ಕೇಳಿಸ್ಕೊಳ್ಳೋ ಸುವಾರ್ತೆಗೆ ನಾವು ವಿಧೇಯರಾಗಬೇಕು. ವಾಕ್ಯಕ್ಕೆ ನಾವು ವಿಧೇಯರಾಗೋದೇ ನಿಜವಾದ ಕ್ರಿಸ್ಮಸ್. ಯೇಸು ಕ್ರಿಸ್ತನ ಹೃದಯದ ಸ್ಥಳ ಕೊಡೋದೇ ನಿಜವಾದ ಕ್ರಿಸ್ಮಸ್ ಆಗಿದೆ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ಕ್ರಿಸ್ಮಸ್ ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಹಬ್ಬ ಮಾಡ್ತಿದ್ದಾರೆ. ಆದರೆ ಹಲವಾರು ಜನ ಕ್ರಿಸ್ಮಸ್ ಅಂದ್ರೆ ಆಡಂಬರವಾಗಿ ಮಾಡ್ತಾರೆ. ಆದರೆ ಯೇಸು ಕ್ರಿಸ್ತನಿಗೆ ತಮ್ಮ ಹೃದಯ ಯಾರು ಸ್ಥಳ ಕೊಡ್ತಾರೋ ಅದೇ ನಿಜವಾದಂತ ಕ್ರಿಸ್ಮಸ್ ಆಗಿದೆ. ಆಮೇಲೆ ಇನ್ನು ಎರಡನೇದಾಗಿ, ದೇವದೂತನು ಯೋಸೇಫನಿಗೆ ಮಾತಾಡ್ತಾನೆ. ಮರಿಯಳಿಗೆ ಪ್ರತ್ಯಕ್ಷವಾಗಿ ಮಾತಾಡ್ದ, ಯೋಸೇಫನಿಗೆ ಕನಸಿನಲ್ಲಿ ಬಂದು ಮಾತಾಡ್ತಾನೆ. ಈ ಯೋಸೇಫನ್ ಯಾರು? ಮರಿಯಳಿಗೆ ನಿಶ್ಚಿತಾರ್ಥವಾಗಿದ್ದ ಒಬ್ಬ ಪುರುಷ. ಆತನ ಬಗ್ಗೆ ಸತ್ಯವೇದ ಹೇಳ್ತದೆ. ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಿಂದ ನಾವು 25ನೇ ವಚನದವರೆಗೆ ಓದುವಾಗ, ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 18ನೇ ವಚನದಿಂದ ನಾವು ಓದುವಾಗ, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮರಿಂದ ಬಸುರಾದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಹೇಗೆ ಕಾಣಿಸಿಕೊಂಡರು? ಕನಸಿನಲ್ಲಿ. ದೇವರು ತನ್ನ ದೂತನ ಮೂಲಕವಾಗಿ ಯೋಸೇಫನಿಗೆ ಕನಸಿನಲ್ಲಿ ಮಾತನಾಡ್ತಿದ್ದಾರೆ. ಯಾಕೆಂದ್ರೆ ಯೋಸೇಫನ್ ಅಂದ್ಕೊಂಡಿದ್ದೇನು, ನಾನು ಮದುವೆ ಆಗುವಂತ ಹೆಣ್ಮಗಳು, ಆಕೆ ಗರ್ಭ ಧರಿಸಿದ್ದಾಳೆ, ಇದು ಹೇಗೆ ಸಾಧ್ಯ? ಆಕೆಯನ್ನ ಬಯಲಿಗೆ ತಂದು ಅವಮಾನ ಮಾಡೋದು ಬೇಡ, ನಾನು ಆಕೆಯನ್ನು ಹಾಗೆ ಬಿಟ್ಟು ಬಿಟ್ಟರೆ ಒಳ್ಳೆಯದು ಅಂತ ಅಂದ್ಕೊಂಡ ಅವನು. ಆದರೆ ಆಕೆ ಗರ್ಭ ಧರಿಸುವಂಥದ್ದು ಪವಿತ್ರಾತ್ಮನ ಮೂಲಕವಾಗಿ ಎಂಬುದನ್ನು ಯೋಸೇಫನಿಗೆ ಮನವರಿಕೆ ಮಾಡೋದಕ್ಕೋಸ್ಕರವಾಗಿ ದೇವದೂತನು ಕನಸಿನಲ್ಲಿ ಯೋಸೇಫನಿಗೆ ಮಾತಾಡ್ತಿದ್ದಾರೆ. ಹಲ್ಲೆಲೂಯಾ. ಏನ್ ಮಾತಾಡ್ತಿದ್ದಾರೆ? ಎಲೆ ಯೋಸೇಫನೇ, ದಾವೀದನ ವಂಶದವನೇ, ಹಲ್ಲೆಲೂಯಾ. ಆಮೆನ್. ಕನಸಿನಲ್ಲಿ ದೇವದೂತನು ಬಂದು ಯೋಸೇಫನಿಗೆ ಮಾತಾಡ್ತಿದ್ದಾನೆ. ಯೋಸೇಫನೇ, ನೀನು ಆಕೆಯನ್ನು ಸೇರಿಸ್ಕೊಳ್ಳೋದಕ್ಕೆ ಏನ್ ಮಾಡಬೇಡ, ಹಿಂಜರಿಬೇಡಪ್ಪ. ಆಕೆ ಗರ್ಭವು ಪವಿತ್ರಾತ್ಮನ ಮೂಲಕವಾಗಿ ಆದಂತದ್ದು. ಹಾಗಾಗಿ ನೀನು ಆತನ ಏನಂತ ಹೆಸರಿಡಬೇಕು? ಯೇಸು. ಯೇಸು ಎಂಬ ಹೆಸರು ಮನುಷ್ಯರಿಂದ ಕೊಡಲ್ಪಟ್ಟದ್ದಲ್ಲ, ಪರಲೋಕದಿಂದ ಬಂದಂತ ಹೆಸರು. ಅದು ದೇವರು, ತಂದೆಯಾದ ದೇವರು ಯೇಸು ಎಂಬುದು ಹೆಸರಿಡಬೇಕೆಂಬುದಾಗಿ ಮರಿಯಳಿಗೂ ಆತನು ಹೇಳಿದನು ದೇವದೂತ, ಯೋಸೇಫನಿಗೂ ಕೂಡ ಹೇಳಿದನು. ಯೇಸು ಎಂಬ ಹೆಸರಿನ ಅರ್ಥ ಏನು? ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಅಂದ್ರೆ ಹಲವಾರು ಜನರಿಗೆ ಚರ್ಚು, ಕ್ರಿಶ್ಚಿಯನ್ ಅಂತ ಹೆಸರು ಬರ್ತದೆ. ಅದು ಆ ರೀತಿ ಯೋಚನೆ ಮಾಡ್ತಾರೆ. ಯೇಸು ಅಂತ ಯಾಕೆ ಹೆಸರು ಕೊಡಲ್ಪಡ್ತು ಅಂತ ಹೇಳಿದ್ರೆ, ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವನೆಂಬುದೇ ಅದರ ಅರ್ಥವಾಗಿದೆ. ಹಲ್ಲೆಲೂಯಾ. ಹಾಗಿದ್ರೆ ದೇವದೂತನು ದೇವರ ಸ್ವರವಾಗಿ ದೇವರು ಹೇಳುವುದನ್ನ ಮರಿಯಳಿಗೆ ತಿಳಿಸಿದಾಗ ಮರಿಯಳು ಆಕೆಗೆ ಆ ಮಾತಿಗೆ ವಿಧೇಯಳಾಗ್ತಾಳೆ. ಯೋಸೇಫನಿಗೆ ತಿಳಿಸುವಾಗ ಯೋಸೇಫ ಅದಕ್ಕೆ ಶರಣಾಗ್ತಾನೆ, ದೇವರ ಮಾತಿಗೆ ಶರಣಾಗ್ತಾನೆ, ಒಪ್ಪಿಕೊಳ್ತಾನೆ. ಪ್ರಿಯರು, ಇವತ್ತು ಅನೇಕರು ದೇವರ ವಾಕ್ಯವನ್ನು ಕೇಳ್ತಾರೆ, ಅನೇಕರು ದೇವರ ವಾಕ್ಯಕ್ಕೆ ವಿಧೇಯರಾಗದೇ ಇರೋದ್ರಿಂದ ಅವರಲ್ಲಿ ಯೇಸು ವಾಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅನೇಕರು ತಮ್ಮ ಹೃದಯವನ್ನು ಯೇಸು ಕೊಡೋದಕ್ಕೆ ರೆಡಿ ಇಲ್ಲ. ಅನೇಕರು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋದಕ್ಕೆ ಸಿದ್ಧವಿಲ್ಲದಿರೋದ್ರಿಂದ ಅನೇಕರು ಪಾಪದಲ್ಲೇ ಬರುತ್ತಿದ್ದಾರೆ. ಯೇಸು ಕ್ರಿಸ್ತನಿನ ಒಳಗಡೆ ಬಂದಾಗಲೇನೆ ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಯೋಸೇಫನ ಸಂಗಡ ದೇವದೂತನ ಮಾತನಾಡಿದಾಗ ಯೋಸೇಫನ ಆಕೆಯನ್ನು ಬಿಡೋದಕ್ಕೆ ಮನಸ್ಸು ಮಾಡಲಿಲ್ಲ. ಆಕೆಯನ್ನು ಸೇರಿಸ್ಕೊಳ್ಳೋದಕ್ಕೆ ನೀನೇನ್ ಮಾಡಬೇಡ, ಹಿಂಜರಿ ಬೇಡ.
ಪ್ರಿಯ ದೇವರ ಮಕ್ಕಳು, ಎಷ್ಟೋ ಕುಟುಂಬಗಳು ಸಣ್ಣ ಸಣ್ಣ ಸಮಸ್ಯೆಗೆ ಕುಟುಂಬಗಳು ಒಡೆಯಲ್ಪಡ್ತಾ ಇದೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಕುಟುಂಬಗಳು ಬೇರ್ಪಡ್ತಾ ಇದ್ದಾವೆ. ಆದ್ರೆ ಯೋಸೇಫರು ಆರ್ಥಿಕ ತಪ್ಪು ತೀರ್ಮಾನವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಲಿಲ್ಲ. ದೇವರ ಸ್ವರವನ್ನ ಕೇಳಿಸಿಕೊಂಡಂತ ಯೋಸೇಫನು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳೋದಕ್ಕೆ ಆತನ ಮುಂದಾಗ್ತಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲಿ ಯೇಸು ಸ್ವಾಮಿ ನೀವು ಸ್ಥಳ ಕೊಡ್ತೀರೋ ನಿಮ್ಮ ಕುಟುಂಬಗಳು ಕಟ್ಟಲ್ಪಡ್ತದೆ. ಯಾವ ಹೃದಯದಲ್ಲಿ, ಯಾವ ಕುಟುಂಬದಲ್ಲಿ ಯೇಸುವಿಗೆ ನೀವು ಸ್ಥಳ ಕೊಡ್ತೀರೋ ಆ ಕುಟುಂಬಗಳು ಕಟ್ಟಲ್ಪಡ್ತದೆ. ಪ್ರಿಯರೇ, ಇವತ್ತು ಬಹಳ ಜನ ಕುಟುಂಬ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕೆ ಗೊತ್ತಾ? ಅವರು ದೇವರ ಸ್ವರಕ್ಕೆ ಅವರು ವಿಧೇಯತೆ ಇಲ್ಲದರಿಂದ, ದೇವರ ವಾಕ್ಯಕ್ಕೆ ಅವರು ಒಪ್ಪಿ ವಿಧೇಯರಾಗದೇ ಇರೋದ್ರಿಂದ ಅನೇಕ ಕುಟುಂಬಗಳು ಚಿಕ್ಕ ಚಿಕ್ಕ ವಿಷಯದಲ್ಲಿ ಇವತ್ತು ಬೇರ್ಪಟ್ಟದನ್ನು ನಾವು ಕಾಣ್ತೇವೆ. ಕುಟುಂಬ ಬೇರ್ಪಡುವಂಥದ್ದು ದೇವರ ಯೋಜನೆ ಅಲ್ಲ. ದೇವರ ಯೋಜನೆ ಗೊತ್ತಾ? ಕುಟುಂಬ ಕಟ್ಟಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ಹಾಗಿದ್ರೆ ಪ್ರಿಯರೇ, ನಾವು ಪ್ರತಿಯೊಬ್ಬ ದೇವರ ಮಕ್ಕಳಾಗಿರೋ ನಾವು ದೇವರು ಹೇಳುವಂತ ಮಾತಿಗೆ ವಿಧೇಯರಾಗುವುದನ್ನು ಕಲಿಬೇಕು. ನಾವು ದೇವರಿಗೆ ನಾವು ನಮ್ಮ ಹೃದಯ ತೆರೆದುಕೊಡುವುದನ್ನು ನಾವು ತೀರ್ಮಾನ ಮಾಡಬೇಕು. ಇವತ್ತು ಸುವಾರ್ತೆ ಬಹಳ ಜನ ಕೇಳ್ತಾರೆ, ಆದ್ರೆ ಅವರು ಸುವಾರ್ತೆಗೆ ಸ್ಥಳವನ್ನು ಕೊಡದೇ ಇರೋದ್ರಿಂದ ಅವರ ಜೀವನದಲ್ಲಿ ಅವರು ಸಂತೋಷವನ್ನು ಕಾಣಕ್ಕಾಗ್ತಾ ಇಲ್ಲ, ರಕ್ಷಣೆಯನ್ನು ಕಾಣಕ್ಕಾಗ್ತಿಲ್ಲ, ಸಮಾಧಾನವನ್ನು ಕಾಣಕ್ಕಾಗ್ತಿಲ್ಲ. ಕುಟುಂಬದಲ್ಲಿ ಅವರು ಸಮಾಧಾನದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಿಯರೇ, ಎಲ್ಲಿ ಯೇಸು ಇದ್ದಾನೋ, ಯಾವ ಕುಟುಂಬದಲ್ಲಿ, ಯಾವ ಹೃದಯದಲ್ಲಿ ಯೇಸು ಬರ್ತಾನೋ ಆ ಕುಟುಂಬದಲ್ಲಿ, ಆ ಹೃದಯದಲ್ಲಿ ಸಂತೋಷ, ಸಮಾಧಾನ ಸದಾಕಾಲ ನೆಲೆಯಾಗಿರ್ತದೆ. ಪ್ರಿಯರೇ, ಹಲ್ಲೆಲೂಯಾ. ಯಾಕೆಂದ್ರೆ ಯೆಶಾಯನ ಗ್ರಂಥ 9:6 ಬರೆದಿದೆ, ಆತನು ಸಮಾಧಾನದ ಪ್ರಭು. ಯೇಸುವಿಗೆ ಕೊಡಲ್ಪಟ್ಟಂತ ಅನೇಕ ಹೆಸರುಗಳೇ ಒಂದು ಸಮಾಧಾನದ ಪ್ರಭುವಾಗಿದ್ದಾನೆ ಯೇಸು. ಯೇಸು ಎಲ್ಲಿ ಬರ್ತಾನೆ ಅಲ್ಲಿ ಏನಿರ್ತದೆ? ಸಮಾಧಾನ ಇರ್ತದೆ. ಇವತ್ತು ನಿನ್ನ ಕುಟುಂಬಕ್ಕೆ ಸಮಾಧಾನ ಬೇಕಾ? ಅಥವಾ ನಿನಗೆ ರಕ್ಷಣೆ ಬೇಕು? ನಿನ್ನ ಪಾಪಗಳ ಪರಿಹಾರ ಬೇಕಾ? ನಿನ್ನ ಕುಟುಂಬ ಕಟ್ಟಲ್ಪಡಬೇಕಾ? ಯೇಸು ನಿನ್ನಲ್ಲಿ ಬರಬೇಕು, ಯೇಸುವಿಗೆ ನಿನ್ನ ಸ್ಥಳ ಕೊಡಬೇಕು. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು 1ನೇ ವಚನದಿಂದ 12ನೇ ವಚನದಲ್ಲಿ ಓದುವಾಗ, ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಅಂದರು. ಇದನ್ನು ಕೇಳಿ ಅರಸನಾದ ಹೆರೋದನು ಅವನ ಕೂಡ ಯೆರೂಸಲೇಮಿನವರಿದ್ದವರೆಲ್ಲರೂ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು, ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅವರು ಅವನಿಗೆ, ಯೂದಾಯ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದನ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದದೆ ಎಂದು ಹೇಳಿದರು. ರೈಟ್. ಹಾಗಿದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳವರೇ, 3ನೇದಾಗಿ ಜೋಯಿಸರಿಗೆ ಯೇಸು ಕ್ರಿಸ್ತನು ಇರುವಂತಹ ಸ್ಥಳವನ್ನ ತೋರಿಸಬೇಕಾಗಿ ದೇವರು ಉಪಯೋಗಿಸಿಕೊಂಡದ್ದು ಯಾವುದನ್ನ? ನಕ್ಷತ್ರವನ್ನ. ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ದೇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಜೋಯಿಸರಿಗೆ ಕ್ರಿಸ್ತನು ಯೇಸು ಹುಟ್ಟಿದ ಸ್ಥಳವನ್ನ ತೋರಿಸಲಿಕ್ಕೆ ಮಾರ್ಗ ತೋರಿದ್ದೇ ಈ ನಕ್ಷತ್ರ. ಆಗಲೇ ಫಸ್ಟ್ ಚಂದ್ರು ಹೇಳ್ತಾರೆ, ನಕ್ಷತ್ರ ಯಾಕೆ ಕಟ್ತಾರೆ ಎಂದು ಕೇಳಿಸ್ಕೊಂಡಿದ್ದೀರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ನಕ್ಷತ್ರ ತೋರಿಸಿಕೊಟ್ಟ ಹಾಗೆ ಅವರು ಜೋಯಿಸರು ಯೆರೂಸಲೇಮಿನಲ್ಲಿರುವ ದೇವಾಲಯಕ್ಕೆ ಬಂದರು. ಇವರು ಏನ್ ತಿಳ್ಕೊಂಡ್ರು ಗೊತ್ತಾ? ಯೇಸು ಕ್ರಿಸ್ತನು ಅರಮನೆಯಲ್ಲಿ ಹುಟ್ಟಿರ್ತಾನೆ ಅಂತ ಇವರ ಭಾವನೆ. ಒಂದು ವೇಳೆ ಯೇಸು ಕ್ರಿಸ್ತನು ಎಲ್ಲಿರ್ತಾನೆ? ಅರಮನೆಯಲ್ಲಿ ಇರ್ತಾನೆ ಅಂತ ಹೇಳಿ ಅರಮನೆ ಒಳಗಡೆ ಹೋಗಿ ಅಲ್ಲಿ ಇರುವಂತ ರಾಜನನ್ನು ವಿಚಾರಿಸ್ತಾರೆ. ಎಲ್ಲಿ ಏನಂತ ಕೇಳ್ತಾರೆ ಅವರು? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವಂತ ನಕ್ಷತ್ರವನ್ನು ಕಂಡು ನಾವು ಮೂಡಣ ದೇಶದ ಅದನ್ನು ನಾವು ಕಂಡು ಅದನ್ನು ಅಡ್ಡಿಬಿಡೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಬಂದು ಅರಮನೆಯಲ್ಲಿ ವಿಚಾರಿಸ್ತಾರೆ ಯೇಸುವಿನ ಬಗ್ಗೆ. ಆದರೆ ಅರಮನೆಯಲ್ಲಿ ಯಾರು ಇರಲಿಲ್ಲ? ಯೇಸು ಇರಲಿಲ್ಲ. ಅಲ್ಲಿದ್ದವನು ಆ ದೇಶದ ರಾಜ ಹೆರೋದ ಇದ್ದ. ಯೇಸುವಿನ ಬಗ್ಗೆ ಲೋಕ ರಕ್ಷಕನ ಕುರಿತಾಗಿ ಜೋಯಿಸರು ಬಂದು ಕೇಳಿದಾಗ ಆ ಸುದ್ದಿಯನ್ನು ಕೇಳಿದಂತ ಹೆರೋದನಿಗೂ ಅವನ ಪರಿವಾರಕ್ಕೂ ಏನುಂಟಾಯ್ತಂತೆ? ಕಳವಳ ಉಂಟಾಯ್ತು. ಯಾಕಿದ್ರೆ ಯೇಸು ಉಂಟು ಮಾಡಿದ್ದಂತ, ಯೇಸು ಹುಟ್ಟಿದ್ದು ಕಳವಳ ಉಂಟು ಮಾಡ್ಲಿಕ್ಕ, ಮಹಾ ಸಂತೋಷ ಉಂಟು ಮಾಡ್ಲಿಕ್ಕೆ. ಅಲ್ಲಿ ಯಾಕೆ ಇವರು ಕಳವಳ ಉಂಟಾಯ್ತು ಗೊತ್ತಾ? ಹೆರೋದನಿಗೆ ಅಧಿಕಾರ ಬೇಕಾಗಿತ್ತು. ಹೆರೋದನಿಗೆ ಈ ಲೋಕದ ಆಡಂಬರವಾದ ಜೀವಿತ ಬೇಕಾಗಿತ್ತು, ರಕ್ಷಣೆ ಬೇಕಾಗಿರಲಿಲ್ಲ. ಲೋಕರಕ್ಷಕನ ಕುರಿತಾಗಿ ಕೇಳಿದಾಗಲೂ ಕೂಡ ಆತನ ರಕ್ಷಣೆ ಬೇಕಾಗಿರಲಿಲ್ಲ. ಈ ಲೋಕದ ಕುರಿತಾದಂತ ಅಧಿಕಾರ, ಅಂತಸ್ತು, ಸ್ಥಾನ, ಮಾನ
ಇವುಗಳ ನಿಮಿತ್ತ ಯೇಸು ಕ್ರಿಸ್ತನ ಕುರಿತ ಕೇಳಿದಾಗಲೂ ಅವನು ಸಂತೋಷ ಪಡಲಿಲ್ಲ, ಅವನು ಕಳವಳ ಪಟ್ಟವನು. ಇವತ್ತು ಯಾಕೆ ಅನೇಕರು ಯೇಸುವನ್ನ ಅಂಗೀಕಾರ ಮಾಡಲಿಕ್ಕೆ ಇಷ್ಟಪಡಲು ಗೊತ್ತಾ? ಅವರಿಗೆ ಈ ಲೋಕದಲ್ಲಿ ಸ್ಥಾನ, ಮಾನ, ಜಾತಿ, ಧರ್ಮ ಅಡ್ಡಿ ಬರ್ತದೆ, ಜಾತಿ ಅಡ್ಡಿ ಬರ್ತದೆ, ಸಂಬಂಧ ಅಡ್ಡಿ ಬರ್ತಾ ಇದೆ, ಅಧಿಕಾರ ಅಡ್ಡಿ ಬರ್ತದೆ, ಕೆಲಸ ಅಡ್ಡಿ ಆಗ್ತದೆ. ಯೇಸುವಿಗಿಂತಲೂ ಈ ಲೋಕದ ಅಧಿಕಾರವೇ ಬಹಳ ಜನರಿಗೆ ಪ್ರಾಮುಖ್ಯವಾದುದರಿಂದ ಸುವಾರ್ತೆ ಅವರ ಕಿವಿಗೆ ಬಿದ್ದಾಗಲೂ ಕೂಡ ಯೇಸುವನ್ನು ಅಂಗೀಕಾರ ಮಾಡಲಿಕ್ಕೆ ಅವರು ರೆಡಿ ಇರೋದಿಲ್ಲ. ಈ ಹೆರೋದ ರಾಜನು ಈ ಸುದ್ದಿಯನ್ನು ಕೇಳಿ ಕಳವಳ ಪಡ್ತಾನೆ. ಕರ್ತನಲ್ಲಿ ಪ್ರಿಯರೇ, ಆ ಸುದ್ದಿಯನ್ನು ಕೇಳಿದ್ರೆ ಅವನೇನ್ ಮಾಡ್ತಾನೆ? ಅವನಲ್ಲಿರುವಂತ ಕೆಲವರೆಲ್ಲ ಯಾರನ್ನು ಕರೀತಾರೆ, ಮಹಾಯಾಜಕರೆಲ್ಲ ಕರೆದು, ಶಾಸ್ತ್ರಿಗಳೆಲ್ಲ ಕರೆದು ಕೇಳ್ತಾನೆ இந்த ಸುದ್ದಿಯನ್ನ, ಕ್ರಿಸ್ತನಲ್ಲಿ ಹುಟ್ಟಬೇಕು ಎಂಬುದಾಗಿ. ಈ ಶಾಸ್ತ್ರಿಗಳೆಲ್ಲ ಗ್ರಂಥಗಳನ್ನು ತಿಳಿದವರು, ಅನೇಕ ಗ್ರಂಥಗಳನ್ನ ತಿಳಿದು ಜ್ಞಾನವಂತರಾಗಿದ್ರು. ಅವ್ರು ಹೇಳ್ತಾರೆ, ಪ್ರವಾದಿ ಹೇಳಿದಂತ ಆ ಪ್ರವಾದನೆಯನ್ನ ಜ್ಞಾಪಿಸ್ತಾರೆ. ಏನಂತ ಜ್ಞಾಪಿಸ್ತಾರೆ? ಯಹೂದದ ಸೀಮೆಯ ಬೆತ್ಲೆಹೇಮೇ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದ ಹೊರಡುವನು, ಆತನು ತನ್ನ ಪ್ರಜೆ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿ ಮುಖಾಂತರ ಬರೆದದೆ ಎಂದು ಹೇಳಿದರು. ಪ್ರವಾದಿಯಿಂದ ನುಡಿಯಲ್ಪಟ್ಟ ಪ್ರವಾದನ ವಾಕ್ಯವನ್ನ ಹೆರೋದ ರಾಜನಿಗೆ ಜ್ಞಾಪಕ ಪಡಿಸ್ತಾ ಇದ್ದಾರೆ. ಇವರನ್ನೆಲ್ಲವನ್ನ ಕೇಳ್ಕೊಂಡ, ಎಲ್ಲವನ್ನ ವಿಚಾರಿಸಿಕೊಂಡ. ಯಾಕೆ ಗೊತ್ತಾ? ನಾನು ನಂಬಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲ, ನನ್ನ ಸ್ಥಾನಕ್ಕೆ ಮತ್ತೊಬ್ಬರು ಬರಬಾರದು, ನನ್ನ ಅಧಿಕಾರವನ್ನು ಮತ್ತೊಬ್ಬರು ಕಿತ್ಕೊಳ್ಬಾರದು, ನಾನೇ ಇವನು ವಿಚಾರಿಸ್ಕೊಂಡಿದ್ದು ನಂಬಿ ರಕ್ಷಣೆಗೋಸ್ಕರ ಅಲ್ಲ, ಒಳಸಂಚನ್ನ ಮಾಡಿ ತನ್ನ ಅಧಿಕಾರಕ್ಕೆ ಕುತ್ತು ಬರಬಾರದು ಎಂಬ ದುರುದ್ದೇಶದಿಂದ ಇವನು ವಿಚಾರಿಸ್ಕೊಳ್ತಾ ಇದ್ದಾನೆ. ಅದಾದ ನಂತರ ಇನ್ಯಾರನ್ನ ಕರೆಸ್ತಾನೆ ಗೊತ್ತವನು? ಯಾವ ಜೋಯಿಸರು ಅರಮನೆ ಒಳಗಡೆ ಬಂದ್ರಲ್ಲ, ಅವ್ರನ್ನ ಯಾರಿಗೂ ತಿಳಿದಂತೆ ಕರೆಸ್ತಾನೆ. ಯಾಕೆ? ಯಾರಿಗೂ ತಿಳಿದಂತೆ ಅವರನ್ನ ಸೀಕ್ರೆಟ್ ಆಗಿ ಅಥವಾ ಗುಟ್ಟಾಗಿ ಕರೆದು ಅವ್ರನ್ನ ವಿಚಾರಿಸ್ತಾ ಇದ್ದಾನೆ. ಅದ್ರ ಅವಶ್ಯಕತೆ ಇತ್ತ? ಅವನು ನಂಬುವಂತ ವ್ಯಕ್ತಿ ಆಗಿದ್ರೆ ಎಲ್ಲರ ಮುಂದೆ ಕರೆಸಿ ಯೇಸುವಿನ ಬಗ್ಗೆ ಕೇಳ್ಬೋದಾಗಿತ್ತು. ಅವನು ನಂಬಲಿಕ್ಕಲ್ಲ ಜೋಯಿಸರನ್ನ ಕೇಳಿದ್ದು, ಅದರ ಹಿಂದೆ ಅದನ್ನ ಕೊಲ್ಲುವಂತ ಪ್ರಯತ್ನ. ಒಂದು ವೇಳೆ ಲೋಕರಕ್ಷಕರು ಹುಟ್ಟಿದ್ದಾನೆ, ಎಲ್ಲಿದ್ದಾನೆ ಅಂತ ಗೊತ್ತಾದ್ರೆ ಅದನ್ನೇನು ಮಾಡಬೇಕು? ನಾನು ಕೊಂದು ಬಿಡಬೇಕು ಎಂಬುದಾಗಿ ಆಗಲೇ ಯೇಸುವನ್ನು ಕೊಲ್ಲುವಂತ ಪ್ಲಾನ್ ನಡೆದಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯೇ, ದೇವರ ಮಕ್ಕಳೇ, ಆ ಜೋಯಿಸರು ನೋಡ್ರಿ 7ನೇ ವಚನ ಓದೋಣ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ತಲೆಗೆ ಕಳುಹಿಸಿದನು. ಜೋಯಿಸರ ಏನ್ ಕೇಳ್ತಾನೆ? ನೀವು ಹೋಗಿ ಆ ಕೂಸಿನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ವಾಪಸ್ ಏನ್ ಮಾಡ್ರಿ, ಇಲ್ಲಿಗೆ ಬನ್ರಿ, ನನಗೂ ಕೂಡ ವಿಷಯನ ತಿಳಿಸ್ರಿ, ನಾನು ಏನ್ ಮಾಡ್ತೇನೆ, ಆ ಕೂಸಿಗೆ ಹೋಗಿ ಅಡ್ಡ ಬೀಳ್ತೇನೆ. ಇದು ಸತ್ಯ ನಾನು ಹೇಳಿದ್ದು ಇಲ್ಲ. ಅವನು ಯೇಸುವಿಗೆ ಅಡ್ಡ ಬೀಳುವಂತ ಕಾರಣಕ್ಕಾಗಿ ಅದನ್ನು ಹೇಳ್ತಾ ಇಲ್ಲ. ಅದರ ಹಿಂದೆ ಅವನ ಮರ್ಮ ಏನಿದೆ, ಅವನ ಅದರ ಗುಟ್ಟಿ ಏನಿದೆ ಅಂದ್ರೆ ಅದನ್ನ ಕೊಲ್ಲುವಂತ ಒಂದು ಯೋಚನೆ ಅವನಿಗಿತ್ತು. ಇವತ್ತು ಬಹಳ ಜನ ಯೇಸುವಿನ ಕುರಿತಾಗಿ ಬಹಳ ಭಕ್ತಿಯಿಂದ ಮಾತಾಡೋರಿದ್ದಾರೆ, ಬಹಳ ಭಕ್ತಿಯಿಂದ ಹೇಳೋರಿದ್ದಾರೆ, ಕೇಳೋರಿದ್ದಾರೆ. ಆದ್ರೆ ಹೃದಯ ಮಾತ್ರ ದೇವರ ವಾಕ್ಯಕ್ಕೆ ಸಿದ್ಧತೆ ಇಲ್ಲ, ದೂರವಾಗಿರ್ತದೆ. ಮಾತಿನಲ್ಲಿ ದೇವರನ್ನ ಹೊಗಳುವಂತವರು, ದೇವರ ಬಗ್ಗೆ ಮಾತನಾಡುವಂತ ಅನೇಕರಿದ್ದಾರೆ, ಅವರ ಹೃದಯ ಮಾತ್ರ ದೇವರಿಗೆ ದೂರವಾಗಿದೆ. ಪ್ರಿಯರೇ, ದೇವರ ಕಡೆ ವಾಕ್ಯ ಮಾಡಿದ್ರೆ ಈ ಜನರು ನನ್ನನ್ನು ಮಾತಿನಿಂದ ಸನ್ಮಾನಿಸ್ತಾರೆ, ಅವರ ಹೃದಯ ನನಗೆ ದೂರವಾಗಿದೆ. ಇವತ್ತು ಅನೇಕರು ಯೇಸುವಿಗೆ ತಮ್ಮ ಹೃದಯ ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಹಲವಾರು ಕಾರಣ ಅಡ್ಡಿ ಬರ್ತಾ ಇದೆ ಅವರಿಗೆ. ಕರ್ತನಲ್ಲಿ ಪ್ರಿಯರೇ, ದೇವರಾದ ಯೇಸುವನ್ನ ನಿನ್ನ ರಕ್ಷಣೆಗಾಗಿ ಈ ಲೋಕದಲ್ಲಿ ತನ್ನನ್ನು ಬರಿದು ಮಾಡಿಕೊಂಡು ನೋಡಿ. ದೇವರು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನೀವು ಓದುವಾಗ ಬೈಬಲ್ ವಚನ ತೆಗಿರೋದು 2ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ, ಕ್ರಿಸ್ತ ಯೇಸು ನಿಂತ ಮನಸ್ಸು ನಿಮ್ಮಲ್ಲಿ, ಅಲ್ಲಿಂದ ಹೋದ್ರಮ್ಮ. ಅದು ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಸಿಕ್ತಾ? ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ 6ನೇ ವಚನನ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲು 5ನೇ ವಚನ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲು ಎಂದೆನಿಸಿ. ಗಮನಿಸಿ, ಆತನು ದೇವರ ಸ್ವರೂಪನಾಗಿದ್ದರು
ದೇವರಿಗೆ ಸರಿಸಮನಾಗಿದ್ದರು, ಅಮೂಲ್ಯ ಪದವಿಯನ್ನು ಬಿಡಲು ಅಮೂಲ್ಯ ಪದವಿಯಲ್ಲಿರುವ ಆತನು ಎನ್ನೆನಿಸಿ ತನ್ನನ್ನು ಬರಿದು ಮಾಡಿಕೊಂಡನು. ಆ ಮೂರನ್ನೂ ತ್ಯಜಿಸ್ಬಿಟ್ರಿ ಯೇಸು. ದೇವರ ಸ್ವರೂಪನು, ದೇವರಿಗೆ ಸರಿಸಮಾನನು, ಅಮೂಲ್ಯವಾದಂತ ಶ್ರೇಷ್ಠ ಪದವಿಯಲ್ಲಿ ಸಿಂಹಾಸನದಲ್ಲಿರುವಾತನು, ಇವೆಲ್ಲವನ್ನ ತ್ಯಜಿಸಿ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಆತನು ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದ. ನೋಡ್ರಿ, ದೇವರ ಸ್ವರೂಪನಾಗಿದ್ದನು, ದೇವರಿಗೆ ಸರಿಸಮನಾಗಿದ್ದನು ಮತ್ತು ಅಮೂಲ್ಯ ಪದವಿಯಲ್ಲಿದ್ದನು. ಈ ಮೂರು ಸ್ಥಾನವನ್ನು ಕಂಪ್ಲೀಟ್ ತ್ಯಜಿಸಿ ತನ್ನನ್ನು ಬರಿದು ಮಾಡಿಕೊಂಡ, ದಾಸನ ರೂಪವನ್ನು ಧರಿಸಿಕೊಂಡ, ತನ್ನನ್ನು ತಗ್ಗಿಸಿಕೊಂಡ. ಎಲ್ಲಿಷ್ಟು? ಶಿಲುಬೆಯ ಮರಣವನ್ನು ಹೊಂದುವಷ್ಟು ತಗ್ಗಿಸಿಕೊಂಡನು. ಯೇಸು ಕ್ರಿಸ್ತನ ಮೊದಲನೇ ಬರುವುದು ಎಲ್ಲರಿಗೂ ಗೊತ್ತಾ? ದನದ ಕೊಟ್ಟಿಗೆಯಲ್ಲಿ. ಮೊದಲನೇ ಹುಟ್ಟುಹಬ್ಬ ಯೇಸು ಕ್ರಿಸ್ತನ ನಡೆದಿದ್ದು ದನದ ಕೊಟ್ಟಿಗೆಯಲ್ಲಿ. ಇವತ್ತು ನಾವೆಲ್ಲ ಆಚರಿಸ್ತಿದ್ದೇವೆ. ಹಲ್ಲೆಲೂಯಾ. ಕರ್ತನಲ್ಲಿ ಪ್ರಿಯರೇ, ನೋಡ್ರಿ, ಯೇಸು ತನ್ನನ್ನು ಎಷ್ಟೊಂದು ತ್ಯಾಗ ಮಾಡಿ ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕದಲ್ಲಿ ನಮಗೋಸ್ಕರ ಹುಟ್ಟಿ ಬಂದಿದ್ದಾನೆ. ಯಾರಿಗೋಸ್ಕರವಾಗಿ? ನಮಗಾಗಿ. ಪಕ್ಕದಲ್ಲಿ ಹೇಳಿ, ಯೇಸು ಹುಟ್ಟಿದ್ದ ನಮಗಾಗಿ. ಒಪ್ಕೊಳ್ತಾರ ಅವರು? ಪಕ್ಕದಲ್ಲಿರೋರು ಒಪ್ಕೊಳಕ್ ರೆಡಿ ಇದ್ದಾರಾ? ಯೇಸು ಹುಟ್ಟಿದ್ದ ನನಗಾಗಿ. ಹೌದಲ್ವಾ? ಸತ್ಯನ ಸುಳ್ಳ ಇದು? ಯೇಸು ಹುಟ್ಟಿದ್ದೆ ನಿನಗಾಗಿ, ನನಗಾಗಿ. ಎಲ್ಲವನ್ನ ಬರೆದು ಮಾಡಿಕೊಂಡ್ರೆ ಸಿಂಹಾಸನದಲ್ಲಿದ್ದಂಥ ದೇವನು, ಪರಲೋಕದಲ್ಲಿ ನಿರಂತರ ಸ್ತುತಿ ಹೊಂದತಕ್ಕಂಥ ರಾಜಾದಿ ರಾಜನು ಸಂಪೂರ್ಣವಾಗಿ ತನ್ನ ಬರೆದು ಮಾಡಿಕೊಂಡು, ನೋಡ್ರಿ, ಆತನು ಹುಟ್ಟಬೇಕಾದ್ರೆ ಅರಮನೆ, ಈ ಜೋಯಿಸರು ತಿಳ್ಕೊಂಡ್ರು ಲೋಕರಕ್ಷಕನು ಅರಮನೆಯಲ್ಲಿ ಇರ್ಬೋದು ಅಂತ ಇವರ ಯೋಚನೆ ಇಲ್ಲ. ನಿನ್ನ ಮನೆ ಎಂಥ ಬಡತನದ ಮನೆ ಆದ್ರೂ ಕೂಡ, ನೀನು ಜನರ ದೃಷ್ಟಿಯಲ್ಲಿ ಎಷ್ಟೇ ಕೇವಲವಾಗಿದ್ರು ಕೂಡ, ನಿನ್ನ ಹೃದಯದಲ್ಲಿ ಹುಟ್ಟಲಿಕ್ಕೆ ಯೇಸು ಇಷ್ಟಪಡ್ತಾನೆ. ನಿನ್ನ ಮನೆಯಲ್ಲಿ ಯೇಸು ಹುಟ್ಟಲಿಕ್ಕೆ ಇಷ್ಟಪಡ್ತಾನೆ, ಗೊತ್ತಾ? ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಶ್ರೀಮಂತರ ಮನೆಯಲ್ಲಿ ಹುಟ್ಟತಾನೆ ತಿಳ್ಕೊಬೇಡ್ರಿ. ಹೊರದೇಶದಲ್ಲಿ ಅಥವಾ ಅಭಿವೃದ್ಧಿ ಹೊಂದಿರುವಂತ ಬೇರೆ ದೇಶಗಳಲ್ಲಿ ಹುಟ್ಟತಾನಂತ ಅಲ್ಲ. ನಿನ್ನ ಕುಟುಂಬದಲ್ಲಿ, ನಿನ್ನ ಹೃದಯದಲ್ಲಿ ಹುಟ್ಟಲಿಕ್ಕೆ ಯೇಸು ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಯೇಸುವಿಗೆ ಸ್ಥಳ ಕೊಟ್ಟರೆ ನೀನು ಭಾಗ್ಯವಂತನು, ನೀ ಧನ್ಯನು, ನೀ ಧನ್ಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡ್ರಿ, ಆ ಜೋಯಿಸರು ನೆಕ್ಸ್ಟ್ ಈಗ ಹೆರೋದ ಹೇಳಿ ಕಳಿಸ್ಬಿಟ್ಟ ಅವರನ್ನ. ಅವ್ರೇನ್ ಮಾಡಿದ್ರು? ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸಿದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು. ಯಾಕೆ ಈ ಜೋಯಿಸರು ನಕ್ಷತ್ರವನ್ನು ಕಂಡು ಸಂತೋಷ ಪಡೋದು ಏನಿದೆ ಅದರಲ್ಲಿ? ಯಾಕೆ ಗೊತ್ತಾ? ಲೋಕ ರಕ್ಷಕನಿರುವಂತ ಸ್ಥಳವನ್ನು ತೋರಿಸಿದ್ದು ನಕ್ಷತ್ರ. ದೇವರು ನಕ್ಷತ್ರವನ್ನು ಉಪಯೋಗಿಸಿಕೊಂಡು ಜೋಯಿಸರಿಗೆ ಮಾರ್ಗವನ್ನು ತೋರಿಸ್ಕೊಟ್ರು. ಕ್ರಿಸ್ತನ ಬಳಿಗೆ ಯಾರು ನಾವು ಅನೇಕರನ್ನು ನಡೆಸ್ತೇವೋ, ನೀನು ಯಾರನ್ನ ಕ್ರಿಸ್ತನ ನಡೆಸಿರ್ತೆ ಆ ವ್ಯಕ್ತಿ ನಿನ್ನ ಕಂಡು ಸಂತೋಷ ಪಡಬೇಕು. ನಿನ್ನಿಂದ ನಾನು ರಕ್ಷಕನ ಕಂಡುಕೊಂಡೆ, ನಿನ್ನಿಂದ ನನ್ನ ಕುಟುಂಬ ರಕ್ಷಣೆ ಹೊಂದ್ಕೊಳ್ತು, ನೀನು ಸುವಾರ್ಥ ಸಾರದ್ರಿಂದ, ನೀನು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ನಾನು ದೇವರ ಸಮ್ಮುಖದಲ್ಲಿದ್ದೇನೆ. ನಿನ್ನನ್ನು ಕುರಿತು ಇವತ್ತು ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ? ನಿನ್ನ ಕುಟುಂಬದ ಕುರಿತು ಇವತ್ತು ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ? ನಕ್ಷತ್ರವನ್ನ ಕಂಡಂತ ಜೋಯಿಸರು ಸಂತೋಷ ಪಡ ಕಾರಣ ಏನು ಅಂದ್ರೆ, ನಮಗೆ ರಕ್ಷಕನಿರುವಂತ ಸ್ಥಳ ಗೊತ್ತಿರಲಿಲ್ಲ, ಅದರ ಸ್ಥಳವನ್ನು ತೋರಿಸ್ಕೊಟ್ಟಿದ್ದು ನಮಗೆ ನಕ್ಷತ್ರವಾಗಿದೆ. ಹಾಗಾಗಿ ಅದರ ಕುರಿತು ಸಂತೋಷ ಪಡ್ತಾರೆ. ಪ್ರಿಯರೇ, ಇವತ್ತು ನಿನ್ನ ಕುರಿತು ಎಷ್ಟು ಜನ ಸಂತೋಷ ಪಡ್ತಾ ಇದ್ದಾರೆ? ಸಂತೋಷ ಪಡಬೇಕು ಜನ. ನೀನ್ ಕಾರಣ ನಾ ರಕ್ಷಣೆ ಹೊಂದೋದಕ್ಕೆ, ನಿನ್ನ ಮೂಲಕವಾಗಿ, ನಿನ್ನ ಕುಟುಂಬದ ಮೂಲಕವಾಗಿ. ಇದು ನಮ್ಗೆ ಇರ್ಬೇಕಾದ ಸಾಕ್ಷಿ. ಹಲ್ಲೆಲೂಯಾ. ಅವ್ರು ಹೇಳಿದ್ರೆ ನಂಬಲ್ಲ, ನಾವೆಲ್ಲ ತೀರ್ಮಾನ ಮಾಡೋದು. ಹೆಂಗೆ ಹೇಳ್ತೀಯಮ್ಮ? ನೀ ನಂಬುದು ಹೇಗೆ? ನನಗಾಗಿ ಒಬ್ಬ ಸುವಾರ್ಥ ಸಾರದ್ರಲ್ಲ, ನಿನಗೊಬ್ರು ಸುವಾರ್ಥ ಸಾರದ್ರಲ್ಲ, ಹೌದಲ್ಲ? ನಮ್ಗೆ ಯಾರೊಬ್ರು ಸುವಾರ್ಥ ಸಾರದ್ರಿಂದಲೇ, ಯಾರೊಬ್ಬರು ಪ್ರಾರ್ಥನೆ ಮಾಡೋದ್ರಿಂದಲೇ ಇವತ್ತು ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಇವತ್ತು ನಾವು ದೇವರ ಮಕ್ಕಳಿಗೆ ಕುಳಿತಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಅವ್ರು ನೋಡ್ರಿ, ಮುಂದೆ ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ ಧೂಪದ ರಕ್ತ ಬೋಳುಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಹೇಗೂ ಅವರು ಯಾವ ನಕ್ಷತ್ರ ಅವರಿಗೆ ದಾರಿ ತೋರ್ತು, ಕರೆಕ್ಟ್ ರೂಟಲ್ಲಿ ತೋರಿಸ್ತು. ಯೇಸು ಇರುವಂಥ ಸ್ಥಳಕ್ಕೆ ಕರೆಕ್ಟ್ ರೂಟ್ ತೋರಿಸ್ಬೇಕು ನಾವು. ಈಗ ಗೂಗಲ್ ಮ್ಯಾಪ್ ಹಾಕ್ತೀವಲ್ಲ, ಕೆಲವು ಸರಿ ಗೂಗಲ್ ಮ್ಯಾಪ್ ಕೂಡ ರಾಂಗ್ ತೋರಿಸ್ಬಿಡ್ತೀವಿ ಕೆಲವು ಸರಿ, ಹೌದ್ ತಾನೆ? ಪ್ರಿಯರೇ, ಯೇಸು ಕ್ರಿಸ್ತನ ಬಳಿಗೆ ಎಲ್ಲಿ ಸತ್ಯ ಸುವಾರ್ತೆ ಇದೆಯೋ,
ಎಲ್ಲಿ ವಾಕ್ಯ ಬೋಧನೆ ಕರೆಕ್ಟ್ ಆಗಿದೆಯೋ, ಎಲ್ಲಿ ಪವಿತ್ರಾತ್ಮ ಇದ್ದಾರೋ ಅಂತ ಸ್ಥಳಕ್ಕೆ ಜನರನ್ನ ನಾವು ನಡೆಸೋರಾಗಿರ್ಬೇಕು. ನಾವೇನು ಹೇಳ್ತೀರಾ? ಯಾರು ಇಷ್ಟ ಆಗ್ತಿಲ್ಲ ಅಂತ ಕಾಣ್ತದೆ? ಹಾ, ಅಥವಾ ಬೇಗ ಮುಗಿಸಿ ಅನ್ನೋ ಅರ್ಥನ? ಹಲ್ಲೆಲೂಯಾ. ನಾವೊಬ್ಬೊಬ್ರು ಕೂಡ ವಾಕ್ಯದ ಕಡೆಗೆ, ಸತ್ಯದ ಕಡೆಗೆ ಜನರ ನಡೆಸೋರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಆ ಜೋಯಿಸರು ಬಂದು ದೇವರಿಗೆ, ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದರು. ಕ್ರಿಸ್ಮಸ್ ಅಂದ್ರೆ ಏನು ಗೊತ್ತಾ? ದೇವರಿಗೆ ನೀನು ಆರಾಧನೆ ಮಾಡೋದು ಕ್ರಿಸ್ಮಸ್. ಆತನಿಗೆ ನಿನ್ನ ಸಂಪೂರ್ಣ ಸಾಷ್ಟಾಂಗವರಿಗೆ ಆರಾಧನೆ ಮಾಡೋದು ನಿಜವಾದ ಕ್ರಿಸ್ಮಸ್. ಮರಿಯಳು ಕ್ರಿಸ್ಮಸ್ ಹೇಗೆ ಆಚರಿಸ್ತಾಳೆ? ತನ್ನ ವಿಧೇಯತೆ ತೋರೋದ್ರಿಂದ, ದೇವರ ಮಾತಿಗೆ, ದೂತನ ಮಾತಿಗೆ ವಿಧೇಯರಾಗೋದ್ರ ಮೂಲಕವಾಗಿ ಆಗ್ತಾರೆ ಕ್ರಿಸ್ಮಸ್ ಅನ್ನ ಕೊಂಡಾಡ್ತಾಳೆ. ಯೋಸೇಫನು ದೇವರ ಮಾತಿಗೆ ಶರಣಾದುದರಿಂದ, ಒಪ್ಪಿಕೊಂಡದ್ರಿಂದ ನಿಜವಾದ ಕ್ರಿಸ್ಮಸ್ ಅನ್ನು ಆಚರಿಸ್ತಾನೆ. ದೇವದೂತ ಸಾಕು ಕ್ರಿಸ್ತನ ಜನದ ಕುರಿತು ತಾನೆ ಮರಿಯಳು ತಿಳಿಸಿದ್ದಾನೆ, ಯೋಸೇಫರು ತಿಳಿಸಿದ್ದಾನೆ, ಈ ಜೋಯಿಸರು ತಿಳಿಸಿದ್ದು ಕೂಡ ಕ್ರಿಸ್ತನ ಜನನದ ಕುರಿತಾಗಿ. ಈ ಜೋಯಿಸರು ಏನ್ ಮಾಡೋದು? ನಿಜವಾದ ಕ್ರಿಸ್ಮಸ್ ಅಂದ್ರೆ ಏನು? ಜೋಯಿಸರು ಏನ್ ಹೆಂಗ ಆಚರಿಸ್ತಾರೆ ಕ್ರಿಸ್ಮಸ್ ಅನ್ನ? ದೇವರಿಗೆ ಆರಾಧನೆ ಮಾಡೋದ್ರ ಮೂಲಕ, ಅಡ್ಡ ಬೀಳುವುದರ ಮೂಲಕವಾಗಿ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ಇನ್ನು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 8ನೇ ವಚನದಿಂದ, ಆ ತಿಂಗಳಿನಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹೆಣ್ಣನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹಲ್ಲೆಲೂಯಾ. ಗಮನಿಸಿ, ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ. ಕುರುಬರು ಅಂದಾಕ್ಷಣ ನಮಗೆ ನೆನಪಾಗುತ್ತೆ, ನಮ್ಮ ಹಾಗೆ ಈ ರೀತಿ ಒಳ್ಳೆ ಡ್ರೆಸ್ ಹಾಕೊಂಡು ಕುರಿ ಕಾಯ್ತಾರೆ ಅವರು. ಕುರುಬರು, ಕುರಿ ಕಾಯೋರು ನಮ್ಮ ಹಾಗೆ ಒಂದು ನಾವ್ ಹೆಂಗೆ ನಾವು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ದೀವೋ ಈ ರೀತಿಯಾಗಿ ಅವ್ರು ಬಟ್ಟೆ ಹಾಕೊಂಡು ಕುರಿ ಕಾಯಕ್ಕಾಗುತ್ತಾ? ಇಲ್ಲ. ಕುರುಬರು ಅಂದಾಕ್ಷಣಕ್ಕೆ ನಮ್ಗೆ ಗೊತ್ತಾಗುತ್ತೆ, ಅವ್ರ ಮೈಲೊಂದು ಕಂಬಳಿ ಇರ್ತದೆ, ಒಂದು ಕೋಲು ಇರ್ತದೆ, ಕುರಿಗಳ ಜೊತೆ ಹೆಚ್ಚಿನ ಒಡನಾಟ ಅವ್ರಿಗೆ. ಕುರಿಗಳೇ ಅವ್ರಿಗೆಲ್ಲ. ಅವ್ರು ಮಾತಾಡ್ಬೇಕಾದ್ರೆ ಕುರಿಗಳ ಸಂಗಡ ಮಾತಾಡ್ತಾರೆ, ಹೌದಾ? ಅವರು ಹೆಚ್ಚಿನ ಸಮಯ ಕುರಿಗಳ ಜೊತೆ ಕಳೆದ್ರಿಂದ ಕುರಿಗಳ ಸಂಗಡ ಮಾತಾಡ್ತಾರೆ, ಕುರಿಗಳ ಯೋಗಕ್ಷೇಮ ವಿಚಾರಿಸ್ತಾರೆ, ಕುರಿಗಳದೇ ಚಿಂತೆಯಲ್ಲಿರ್ತಾರೆ. ಕುರಿಗಳೇ ಅವ್ರಿಗೆ ಸರ್ವಸ್ವಾಗಿರ್ತದೆ. ಆ ದಿನಗಳಲ್ಲಿ ಕುರಿಗಳು ಅಂದ್ರೆ ಈಗಿನ ದಿನಗಳಲ್ಲಿ 2-3 ಕುರಿ ಹಿಡ್ಕೊಂಡು ಓಡಾಡ್ದಂಗಲ್ಲ, ರಾಶಿ ರಾಶಿ ಕುರಿಗಳಿರ್ತಾ ಇದ್ವು. ಇವಾಗ ಕುರಿ ಮೇಸ ಬಂದು 11 ಗಂಟೆಗೆ ಹೊಡ್ಕೊಂಡು ಹೋಗ್ಬಿಟ್ಟು 3 ಗಂಟೆ ವಾಪಸ್ ಬಂದ್ಬಿಡ್ತಾರೆ ಮನೆಗೆ, ಹೌದ್ ತಾನೆ? ಆ ದಿನಗಳಲ್ಲಿ ಕುರಿಗಳು ಅಂದ್ರೆ ಬಹಳ ತುಂಬಾ ಕೇರ್ ಮಾಡ್ತಾ ಇದ್ರು. ಅಲ್ಲಲ್ಲಿ ಕಾಡು ಪ್ರದೇಶಗಳಲ್ಲಿ, ಹೊಲಗಳಲ್ಲಿ ಆ ಕುರಿಗಳನ್ನ ರಾತ್ರಿ ವೇಳೆ ಆದ್ರೆ ಅಲ್ಲಿ ಆ ಕುರಿಗಳನ್ನ ಅಲ್ಲಿ ತಂಗಿಸಿ, ಈಗ ಹೊಲಗಳಲ್ಲಿ ರಾತ್ರಿ ವೇಳೆ ನಮ್ಮ ಏರಿಯಾಗಳಿರ್ತಾರ, ಲೈಟ್ ಇರ್ತದ? ಲೈಟ್ ಬೆಳಕಿರ್ತದ? ಜನಸಂದಣಿ ಇರ್ತಾರ? ಅಕ್ಕಪಕ್ಕ ಮನೆ ಇರ್ತದ? ನೋಡ್ರಿ, ಕುರುಬರು ಹೊಲಗಳಲ್ಲಿ ರಾತ್ರಿ ವೇಳೆ ಆದ್ರೂ ಕೂಡ ಅಲ್ಲಿ ಕುರಿಗಳನ್ನ ತಂಗಿಸ್ಕೊಂಡು, ಸುತ್ತ ಯಾವುದೇ ಲೈಟ್ ಇಲ್ಲ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಯಾವುದೇ ಜನ ಸಂಪರ್ಕ ಇಲ್ಲ, ಯಾವುದೇ ಮೊಬೈಲ್ ಇರ್ಲಿಲ್ಲ ಆ ದಿನಗಳಲ್ಲಿ. ಅವರು ರಾತ್ರಿ ವೇಳೆ ಒಬ್ರಿಗೊಬ್ರು ಅವರವರೇ ಮಾತಾಡ್ಕೊಡ್ತಾ, ಕುರಿನ ಮಾತಾಡಿಸ್ತಾ, ತಮ್ಮ ಮಾತಾಡ್ಕೊಡ್ತಾ, ಬೆಂಕಿ ಹಾಕೊಂಡು ಕೈ ಕಾಯಿಸ್ಕೊಂಡು ಚಳಿನಲ್ಲಿ, ಅಲ್ಲೆಲ್ಲ ಒಂದ್ ಕಡೆ ದೂರದಲ್ಲಿ ಲೈಟ್ ಕಂಡ್ರೆ ಅಲ್ಲೊಂದು ಊರಿರ್ಬೇಕು ಅಂತ ಮಾತಾಡ್ಕೊಳ್ತಾ, ಮೇಲಂತ ನೋಡಿದ್ರೆ ನಕ್ಷತ್ರ ನೋಡ್ತಾರೆ, ನಕ್ಷತ್ರಗಳ ಬಗ್ಗೆ ಮಾತಾಡ್ತಾರೆ. ಕೆಲವು ಸಲ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಏನ್ ಮಾಡ್ತಿದ್ವಿ ಗೊತ್ತಾ? ಚಂದ್ರನ್ ನೋಡಿದ್ರೆ ನಾವು ಆ ಕಡೆ ಓಡಾಡಿದ್ರೆ ಚಂದ್ರ ನಮ್ಮ ಜೊತೆನೆ ಬರ್ತದೆ. ಆತರ ಅನ್ಸಿದ್ರೆ ನಿಮ್ಗೆ? ಆತರ ಮಾಡಿದಿರಾ? ಓ, ಚಂದ್ರ ನನ್ನ ಜೊತೆನೆ ಬರ್ತಾ ಇದೆ, ಆತರ ಆಟ ಆಡಿಲ್ಲ? ಇದೇ ತರ ಅವರು ಅದನ್ನೆಲ್ಲ ಆಟ ಆಡ್ಕೊಂಡಿದ್ರು ಪಾಪ ಕುರುಬರು. ರಾತ್ರಿ ಕಳೆದಂಗೆ ಅವ್ರು ಮಾತ್ರ ರಾತ್ರಿ ಅವತ್ತು ಅವ್ರು ಗೇಮ್ ಆಡ್ಕೊಂಡು ಮೊಬೈಲ್ ಇತ್ತಾವಾಗ ಇಲ್ಲ, ಬೆಂಕಿ ಹಾಕ್ಬೇಕು, ಕೈ ಕಾಯಿಸ್ಬೇಕು, ಮೇಲ್ ನಕ್ಷತ್ರ ಒಬ್ರು ಅವ್ರವ್ರಿಗೆ ಮಾತಾಡ್ಕೊಂಡು ಆ ಮುಗ್ಧತೆ
ಸಮಯವನ್ನು ಕಳೀತಾ ಇದ್ದಾರೆ. ಊರಲ್ಲಿ ಬಹಳ ಜನ ಆರಾಮ ಮಲಗಿರ್ತಾರೆ, ಅವ್ರಿಗೆ ಇಷ್ಟವಾದಂಥ ರೀತಿಯಲ್ಲಿ ಅಲ್ವಾ, ಬಹಳ ಜನ ಮಲಗಿರ್ತಾರೆ. ಆದ್ರೆ ಕಾಡಲ್ಲಿರೋದಕ್ಕೂ ಹೊಲದಲ್ಲಿರೋ ಕುರುಬರು ನಿದ್ರೆ ಮಾಡದೇನೆ ರಾತ್ರಿಯೆಲ್ಲ ಕುರಿಗಳ ಜೊತೆ ಕಳೆಯುವಂತಹ ಮುಗ್ಧ ಜನ. ಊರಲ್ಲಿರುವಂತ ಜನರಿಗೆ ದೇವದೂತ ಬಂದು ಮಾತಾಡ್ಲಿಲ್ಲ, ಹೊಲದಲ್ಲಿರುವಂತ ಕುರುಬರಿಗೆ ದೇವರು ಬಂದು ಮಾತಾಡ್ತಿದ್ದಾರೆ. ದೇವರು ತನ್ನ ದೂತನ ಮೂಲಕ ಮಾತನಾಡ್ತಿದ್ದಾರೆ. ದೇವರು ನೋಡ್ರಿ ಏನಂತ ಮಾತಾಡ್ತಾರೆ ದೂತ ಬಂದು, ಹೆದರಬೇಡ್ರಿ, ಕೇಳ್ರಿ. ಯಾಕೆ ಹೆದರಿದ್ರು ಅವರು? ಕರ್ತನ ಪ್ರಭೆ, ದೇವರ ಮಹಿಮೆ, ದೇವರ ಪ್ರಸನ್ನತೆಯಲ್ಲಿ ಆವರಿಸ್ಕೊಂಡಾಗ, ಅವರಿದ್ದಂಥ ಸ್ಥಳದಲ್ಲಿ ಆವರಿಸ್ಕೊಂಡಾಗ ಭಯ ಉಂಟಾಗುತ್ತೆ ಅವರು. ಯಾಕಂದ್ರೆ ಅವರು ಇದುವರೆಗೂ ಅವ್ರ ಜೀವನದಲ್ಲಿ ಕಂಡಿದ್ದು ಕತ್ತಲೆ. ಆ ಕತ್ತಲೆ ಬದುಕು ಅವ್ರಿಗೆ. ಇಷ್ಟೇ ಜೀವನ, ನಮ್ಮ ಬದುಕೆಲ್ಲ ಈ ಕುರಿಗಳ ಜೊತೆನೆ, ಇಷ್ಟೇ ನಮ್ಮ ಬದುಕು ಅನ್ನುವಂಥ ಒಂದು ಭಾವನೆ ಇದ್ದಂತ ಆ ಕುರುಬರಿಗೆ, ಆ ಮುಗ್ಧ ಜನರಿಗೆ ದೊಡ್ಡ ಒಂದು ಬೆಳಕು ಕಾಣಿಸ್ಕೊಂಡಾಗ ಭಯ ಉಂಟಾಯ್ತು. ಇದುವರೆಗೂ ಕಾಣದಿರುವಂಥದ್ದು ಬೆಳಕು ಅದು. ಆಶ್ಚರ್ಯಕರವಾದ ಲೈಟ್ ಬೆಳಕಲ್ಲ ಅದು, ಪರಲೋಕದಿಂದ ಬಿದ್ದಂತ ಮಹಿಮೆ ಉಳ್ಳಂತ ಬೆಳಕು ಅದು. ಆ ಮಹಿಮೆ ಉಳ್ಳ ಬೆಳಕನ್ನ ಕಂಡವರಿಗೆ ಆಶ್ಚರ್ಯದ ಭಯ ಉಂಟಾಯ್ತು. ತಕ್ಷಣ ದೇವದೂತನ ಒಂದು ಸ್ವರ ಬರ್ತದೆ, ಹೆದರ್ಬೇಡ್ರಿ, ಹೆದರ್ಬೇಡ್ರಿ. ದೇವ್ರು ಯಾರು ಗೊತ್ತಾ? ನೀನು ಭಯ ಪಡುವಾಗ ನೀನು ಭಯ ಪಡಬೇಡ ಅಂತ ಹೇಳುವ ದೇವರು. ಹಲ್ಲೆಲೂಯಾ. ನೀನು ಯಾವುದೇ ಸಂದರ್ಭದಲ್ಲಿ, ಯಾವುದೇ ಪರಿಸ್ಥಿತಿಯಲ್ಲಿ, ಅನೇಕ ವೇಳೆ ಭಯ ಅನ್ನೋದು ನಮಗೆ ಕೆಲವು ಪರಿಸ್ಥಿತಿಗಳಲ್ಲಿ ಭಯ ಉಂಟಾಗ್ತದೆ. ಈಗ ಇಲ್ಲಿ ಕುಂತ ಭಯ ಇಲ್ಲ, ಪರಿಸ್ಥಿತಿಗಳು ಕೆಲವು ಸರಿ ಯಾವ್ದಾರ ಫೋನ್ ಕಾಲ್ ಬಂದ್ರೆ ಭಯ, ಏನ್ ಸುದ್ದಿ ಇರ್ತದೋ ಭಯ. ರಾತ್ರಿ ವೇಳೆಯಲ್ಲಿ ಕೆಲವು ಸರಿ ಒಬ್ಬರೇ ಇದ್ರೆ ಭಯ, ಮನೆಗಳಲ್ಲಿ ತಮ್ಮ ಮನೆಗಳಲ್ಲಿ ಒಬ್ಬರಿಗೂ ಕೂಡ ಭಯ ಪಡೋರಿದ್ದಾರೆ. ಬಹಳ ಸಂದರ್ಭಗಳಲ್ಲಿ ಮಕ್ಕಳನ್ನ ಆಚೆ ಕಳಿಸಿದ್ರೆ, ಸ್ಕೂಲ್ಗೆ ಕಳಿಸಿದ್ರೆ, ಹೊರಗಡೆ ಹೋದ್ರೆ ಮನೆ ಬರೋ ತನಕ ಭಯ. ಕೆಲವು ಸಲ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಏನಾದ್ರು ಬ್ಲಡ್ ಚೆಕಪ್ ಮಾಡ್ತಾರೆ, ಅದೊಂದು ಭಯ, ಏನ್ ರಿಪೋರ್ಟ್ ಬರ್ತದೋ. ಭಯ ಅನ್ನೋದು ಹಲವಾರು ಸಂದರ್ಭಗಳಲ್ಲಿ ಮನುಷ್ಯನ ಜೀವನದಲ್ಲಿ ಬಂದು ಹೋಗ್ತಾ ಇರ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಯಾರು ಗೊತ್ತಾ? ನೀನು ಭಯ ಪಡುವಾಗ ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ ಎಂಬುದಾಗಿ ನಿನಗೆ ಧೈರ್ಯ ತುಂಬುವ ದೇವರು, ವಾಗ್ದಾನ ಮಾಡುವ ದೇವರು. ಕುರುಬರು ಭಯಪಟ್ಟಾಗ ಅವ್ರು ಕೇಳಿಸಿದ ಮೊದಲನೇ ವಾರ್ತೆ ಅವ್ರು ಗೊತ್ತಾ? ಭಯಪಡಬೇಡ. ಏನ್ ಪಡಬೇಡ? ಭಯಪಡಬೇಡ. ಪ್ರಿಯ ದೇವ ಜನರೇ, ಮುಂದುವರೆಸಿ ದೇವದೂತ ಹೇಳ್ತಾನೆ, ಕುರುಬರಿಗೆ ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಯೇಸು ಕ್ರಿಸ್ತನ ಜನರಿಗೆಲ್ಲ ಏನು? ಮಹಾ ಸಂತೋಷ ಉಂಟು ಮಾಡುವಂಥದ್ದು. ಕ್ರಿಸ್ತನ ಜನನ ಮಹಾ ಸಂತೋಷ ಉಂಟು ಮಾಡುವಂಥದ್ದು. ಲೋಕಕ್ಕೆ ರಕ್ಷಕನಾಗಿ, ಮನುಷ್ಯನ ಪಾಪಗಳಿಗೆ ಪರಿಹಾರ ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಇವತ್ತು ಜನರಿಗೆ ಪಾಪ ಪರಿಹಾರಕ್ಕಿಂತ ಸಂಪ್ರದಾಯಗಳು ಹೆಚ್ಚಾಗ್ಬಿಡ್ತಾರೆ ನಮ್ಮ ಜನಕ್ಕೆ. ಜನರನ್ನ ನೋಡಿ ಜನರಿಗೆ ಭಯ ಪಡುವಷ್ಟು ದೇವರಿಗೆ ಭಯ ಪಡ್ತಾ ಇಲ್ಲ. ಇವತ್ತು ನೀನು ಸಮಸ್ಯೆಯಲ್ಲಿ ಬಿದ್ದಾಗ, ಅನಾರೋಗ್ಯದಲ್ಲಿ ಬಿದ್ದಾಗ, ನೀನು ಒಂಟಿ ಆದಾಗ ಯಾವ ಜನರು ಕೆಲಸದ ಸಹಾಯಕ್ಕೆ ಬರೋದಿಲ್ಲ. ಕರ್ತನಲ್ಲಿ ಪ್ರಿಯರೇ, ನೀ ದೇವರಿಗೆ ಭಯ ಪಡೋದಾದ್ರೆ, ದೇವರ ಮಾತಿಗೆ ನೀನು ವಿಧೇಯರಾಗೋದಾದ್ರೆ, ದೇವರ ಮಾತನ್ನು ನೀನು ಅಂಗೀಕಾರ ಮಾಡೋದಾದ್ರೆ, ಕರ್ತನು ಖಂಡಿತವಾಗಲು ನಿನಗೆ ಮಹಾ ಸಂತೋಷ ಉಂಟು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಜನರೇ, ನೋಡ್ರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವಂತ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಯಾರು ಹುಟ್ಟಿದ್ದಾರೆ? ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ರಕ್ಷಕನ ಅವಶ್ಯಕತೆ ಯಾರಿಗಿದೆ? ಪಾಪಿಗಳಾದ ನಮಗಿದೆ. ಪಾಪಿಗಳಾದ ನಮ್ಗೆ ಏನು ಯಾರ ಅವಶ್ಯಕತೆ ಇದೆ? ರಕ್ಷಕನ ಅವಶ್ಯಕತೆ ಇದೆ. ಅದೇ ದೇವದೂತ ಹೇಳ್ತಿದ್ದಾನೆ, ನಿಮಗೋಸ್ಕರ. ಪಕ್ಕದಲ್ಲಿ ಹೇಳಿ, ನಿಮಗೋಸ್ಕರ ಅಂತ. ಯಾರಿಗೋಸ್ಕರ? ಹಲ್ಲೆಲೂಯಾ. ಯೇಸು ಹುಟ್ಟಿದ್ದೇ ನಮಗೋಸ್ಕರ, ನಿನ್ನ ಪಕ್ಕದಲ್ಲಿರೋರ್ಗೋಸ್ಕರ, ನಿನ್ನ ಮನೆಯವ್ರಿಗೋಸ್ಕರ ಯೇಸು ಹುಟ್ಟಿದ್ದು. ಒಂದು ಹಾಡಾಡ್ತೀವಲ್ಲ, ಯೇಸು ಜನಿಸಿದ್ದು ಎಲ್ಲಿ? ನಮ್ಮ ಹೃದಯದಲ್ಲಿರಲು, ಜೊತೆಯಲ್ಲಿ ಇರಲು, ಸಮಾಧಾನ ಕೊಡ. ಯೇಸು ಹುಟ್ಟಿದ್ದು ಎಲ್ಲಿರ್ಲಿಕ್ಕೆ? ನಿನ್ ಜೊತೆಯಲ್ಲಿ ಇರ್ಬೇಕು ಅಂತ ಯೇಸು ಹುಟ್ಟಿದ್ದಾನೆ. ಆ ಯೇಸು ಬೇಕಾ? ಆ ಯೇಸು ಬೇಕು ಅಂದ್ರೆ, ಯೇಸು ಹುಟ್ಟಿದ್ದು ನಿನಗೋಸ್ಕರ, ನಿನ್ ಜೊತೆಲಿ ಇರ್ಬೇಕು ಅಂತ, ನಿನ್ ಸಮಾಧಾನ ಪಡ್ಬೇಕು ಅಂತ ಹುಟ್ಟಿದ್ದಾನೆ. ಹಾಗಿದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ, ಯೇಸುವೆ ನನ್ನ ಜೊತೆ ನೀನು ಬಾ ಅಂತ ಕರೆದು ನೋಡು, ಅವ್ರು ಬಂದೇ ಬರ್ತಾರೆ. ನಿನ್ ಜೊತೆ ಬಂದವರು ಹೋಗ್ಬೇಕಾದ್ರೆ, ಜೊತೆ ನೀವು ಯಾರ ಜೊತೆ ಬಂದು ಹೋಗ್ಬೇಕಂತ ಜೊತೆ ಬರದೇ ಇರ್ಬೋದು. ಅಯ್ಯೋ, ಬರೋ ಜೊತೆ ಬಂದು ಹೋಗ್ಬೇಕಾದ್ರೆ ಒಂಟಿ ಬಿಟ್ಟು ಅದನ್ನು ತನಿಸ್ಬೋದು ಕೆಲಸ ಸಾರಿ. ಬಟ್ ಯೇಸು ನಿನ್ ಜೊತೆ ಬರ್ತಾನೆ. ಹಲ್ಲೆಲೂಯಾ. ಇವತ್ತು ನಿನ್ನ ಕರ್ಕೊಂಡು ಬಂದಿರೋ ದೇವ್ರು ಏನಕ್ಕೋಸ್ಕರ ಗೊತ್ತಾ? ನೀನು ಒಂಟಿ ಕಳಿಸ್ಲಿಕ್ಕಲ್ಲ, ನಿನ್ ಜೊತೆ ಮಗನ ನಾನು ಬರಬೇಕು, ನಾನು ಬರಬೇಕು. ನಿನ್ನ ಜೀವನದಲ್ಲಿ ನಿನಗಿರೋ ಭಯವನ್ನು ತೊಲಗಿಸಿ
ನಿನಗಿರುವಂತ ಕಣ್ಣೀರನ್ನ ಒರೆಸಿ, ನಿನಗಿರುವಂತ ರೋಗದಿಂದ ಬಿಡಿಸಿ, ನಿನಗಿರುವಂತ ಪಾಪ ಶಾಪದಿಂದ ಬಿಡಿಸಿ ನಿನ್ನನ್ನು ನಿತ್ಯ ರಾಜ್ಯಕ್ಕೆ ಸೇರಿಸುವುದಕ್ಕೋಸ್ಕರವಾಗಿಯೇ ಯೇಸು ನಿನ್ನ ಜೊತೆ ಬರ್ಲಿಕ್ಕೆ ಅಂತ ಬಯಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ ಜೊತೆ ಯಾರಿಲ್ಲ ಅಂತ ಒಂದು ಆಸೆ ಪಡು. ಯೇಸುವಿನ ಜೊತೆ ನೀನಿರ್ಬೇಕು. ನನ್ನ ಮನೇಲಿ ನೀನಿರ್ಬೇಕಪ್ಪ. ಆಸೆ ಪಡ್ತೀರಾ? ಆಸೆ ಪಡ್ತೀರಾ? ಯೇಸು ಬೇಕಾ ಬೇಡವಾ? ಬೇಕು ರೀ. ಹೆರೋದನು ಬೇಡ ಅಂದ, ಕಳವಳ ಪಟ್ಟ. ಯೇಸುವನ್ನು ಕೊಲ್ತೀರಿಂದ ಆಲೋಚನೆ ಮಾಡಿ ಕೊಲ್ಲೋದಕ್ಕೆ ಮುಂದಾದ. ಕಡೆ ಅವನೇ ಸತ್ತೋದ. ಅವನು ಸತ್ತೋದ ಮೇಲೆ ತಿರುಗಿ ಯೋಸೇಫನ ಮಾತಾಡ್ತಾರೆ, ದೇವರು ವಾಪಸ್ ಕರ್ಕೊಂಡು ಬಪ್ಪ ಮರಿಯಾಳನ್ನ, ಮಗುನ ಕೊಲ್ತೀನಿ ಅಂತ ಅವನು ಸತ್ತೋದ. ಹಲ್ಲೆಲೂಯಾ. ಪ್ರಿಯ ದೇವ ಜನರೇ, ಯೇಸು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇದೆ. ಯೇಸು ಎಲ್ಲಿದ್ದಾನೋ ಅಲ್ಲಿ ಸಮಾಧಾನ ಇದೆ. ಕೆಲವ್ರಿಗೆ ಯೇಸು ನೆನಪಬೇಕು ಅವಶ್ಯಕತೆ ತಕ್ಕಾಗಿ ಯೂಸ್ ಅಂತಿರೋತಾರ. ಸಮಸ್ಯೆಗಳು ಬಂದಾಗಲೇ ಯೇಸು ನೆನಪಾಗುತ್ತೆ ಕೆಲವ್ರಿಗೆ. ಅವ್ರ ಪಾಪ ಹಾಗೆ ಇದ್ಕೊಳ್ಳಿ, ತಲೆಮಾರಿನ ಬಂದ ಶಾಪ ಹಾಗೆ ಇದ್ಕೊಳ್ಳಿ, ಕಷ್ಟ ಬಂತ ಫೋನ್ಗಳು. ಮನೆಯಲ್ಲಿ ಬೈಬಲ್ ಇಟ್ಕೊಂಡ್ರೆ ಯೇಸು ಬಂದಾಗ ಆಗಲ್ಲ. ನಿನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು, ಯೇಸುವೇ ನನ್ನ ಹೃದಯಕ್ಕೆ ಬಾ ದೇವರೆಂಬುದು ನೀನು ಮನಸ್ಸಾರೆ ಆತನ ಕರೆಯುವುದಾದ್ರೆ ನಿನ್ನ ಹೃದಯಕ್ಕೆ ಆತನ ಬರ್ತಾನೆ. ಹಲ್ಲೆಲೂಯಾ. ಬಹಳ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತನನ್ನು ನಂಬಿದ್ರೆ ನಾವು ಕ್ರಿಶ್ಚಿಯನ್ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ. ಎಷ್ಟೋ ಬದ ಕೇಳಿದ್ದೇವೆ. ಹಲ್ಲೆಲೂಯಾ. ಯೇಸು ಸಹ ಕ್ರಿಶ್ಚಿಯನ್ಗೋಸ್ಕರ ಬಂದ ದೇವರು ಅಲ್ಲವೇ ಅಲ್ಲ. ಅದಕ್ಕೆ ಆಧಾರ ಎಲ್ಲೂ ಇಲ್ಲ. ಪಾಪಗಳನ್ನು ಹುಡುಕಿ ಬಂದ ರಕ್ಷಕನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಈ ಹೊತ್ತು ನಿಮಗೋಸ್ಕರ ರಕ್ಷಕನು ಕೊಟ್ಟಿದ್ದಾನೆ. ನಿಮ್ಮ ಮನೆಯವ್ರಿಗೆ ಹೇಳ್ಬೇಕು. ನೀವು ಕೆಲವು ಸರಿ ಪ್ರೇಯರ್ ಹೋಗು ಅಂದ್ರೆ, ಪ್ರೇಯರ್ ಮಾಡೋಣ ಬನ್ನಿ ಅಂದ್ರೆ ನೀನೇ ಮಾಡು ಅಂತಾರೆ. ಹೌದಲ್ಲ? ನೀನೇ ಮಾಡು. ಬಂದು ಇವತ್ತು ಸಂಡೇ ಚರ್ಚ್ ಹೋಗೋಣ ಅಂದ್ರೆ ನೀನೇ ಹೋಗಿ ಬಂದು ನನ್ನ ಕೆಲಸ ಇದೆ. ಅದ್ರ ಅಡಿಗೆ ಮಾಡಿದ್ರೆ ನೀನೇ ತಿನ್ಕೊ ಅಂತ ಹೇಳಲ್ಲ, ನನಗೂ ಹಾಕುವಂತಾರೆ. ಹೌದ್ ತಾನೆ? ಫಸ್ಟ್ ನನಗೆ ಹಾಕುವಂತಾರೆ. ಇಷ್ಟವಾದ ಆಹಾರ ಮಾಡ್ಕೊಂಡು ತಿಂತಾರೆ ಅಡಿಗೆ ವಿಷಯ ಬಂದ್ರೆ. ಅದೇ ಸಭೆಗೆ ಹೋಗೋಣ ಬಂದ್ರೆ ಅಂದ್ರೆ ನನ್ನ ಕೆಲಸ ಇದೆ ಹೋಗ್ಬಾ ಅಂತಾರೆ. ಪ್ರೇಯರ್ ಮಾಡಿ, ಕುಟುಂಬ ಪ್ರೇಯರ್ ಮಾಡೋಣ ಅಂತ ಹೇಳಿದ್ರೆ ಕುಟುಂಬ ಪ್ರೇಯರ್ಗೆ ಆಚೆ ಫೋನ್ ಬರ್ತಾವ್ರಿ ಬಹಳ ಜನ. ಕರ್ತನ ಅದೆಲ್ಲ ಪ್ರೇಯರ್ ನಿನಗೋಸ್ಕರ. ನಿಮ್ಮ ಮನೆಯವ್ರಿಗೆ ಹೇಳ್ಬೇಕು, ನಿಮ್ಮ ಮಕ್ಕಳಿಗೆ ಹೇಳ್ಬೇಕು, ಮಗನೇ ಯೇಸು ನಿನಗೋಸ್ಕರ ಹುಟ್ಟಿದ್ದಾನೆ. ನಿಮ್ಮ ಯಜಮಾನಿಗೆ ಹೇಳಿ, ನಿಮ್ಮ ತಾಯಿಗೆ ಹೇಳಿ, ತಂದೆಗೆ ನಿನಗೋಸ್ಕರ ಯೇಸು ಹುಟ್ಟಿದ್ದು ಹೇಳ್ಬೇಕಲ್ವಾ? ಹೇಳ್ಬೇಕಾ ಬೇಡವಾ? ದೇವದೂತ ಕುರುಬರಿಗೆ ಏನ್ ಹೇಳಿದ್ರು? ನಿಮಗೋಸ್ಕರ ಅಂತ ಹೇಳಿದ್ರು. ನಾವ್ ಹೇಳ್ಬೇಕಲ್ವಾ? ಹೇಳ್ಬೇಕಾ ಬೇಡವಾ? ಹೇಳಿ ಮತ್ತೆ ಪಕ್ಕದಲ್ಲಿ ನಿಮಗೋಸ್ಕರ ಯೇಸು ಹುಟ್ಟಿದ್ದು ಅಂತ. ಹಲ್ಲೆಲೂಯಾ. ಯೇಸು ಹುಟ್ಟಿದ್ದೆ ನಮಗಾಗಿ, ನಮ್ಮ ರಕ್ಷಣೆಗಾಗಿ. ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ನಾನು ನೀನು ಸೇರ್ಬೇಕು. ನರಕಕ್ಕೆ ಹೋಗ್ಬಾರ್ದು. ನಾವು ನರಕದಲ್ಲಿ ನಾವು ಇರಬಾರ್ದು. ನರಕ ಯಾರಿಗೆ ಉಂಟು ಮಾಡಲ್ಪಟ್ಟದ್ದು? ಸೈತಾನನಿಗೆ, ದುಷ್ಟನಿಗೆ, ನಮಗಲ್ಲ. ಪರಲೋಕ ನಾವು ಸೇರ್ಬೇಕು ಅಂತಾನೆ ಯೇಸು ತನ್ನನ್ನು ಬರಿದು ಮಾಡಿಕೊಂಡನು. ದಾಸನ ರೂಪವನ್ನು ಧರಿಸಿಕೊಂಡನು. ಶಿಲುಬೆ ಮರಣವನ್ನು ಹೊಂದುವಷ್ಟು ತಗ್ಗಿಸಿಕೊಂಡನು. ಹಲ್ಲೆಲೂಯಾ. ರೈಟ್. ಹಾಗಿದ್ರೆ ಈ ಹೊತ್ತು ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯನ್ನು ಸುತ್ತಿರುವ ಒಂದು ಕೂಸು ಬೋಧನೆಯಲ್ಲಿ ಮಲಗಿರುವುದನ್ನು ಕಾಣಿವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಏನಂತ ಹೇಳ್ತು? ಕೆಲವು ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರವರಿಗೆ ಒಲಿತಾನೆ. ಇವತ್ತು ಯಾರ್ಯಾರನ್ನ ಹೊಲಿಸ್ಕೊಳಕ್ ನೋಡ್ತಾರೆ. ದೇವರನ್ನ ಹೊಲಿಸ್ಕೊಳ್ರಪ್ಪ, ದೇವರನ್ನ ಹೊಲಿಸ್ಕೊಳ್ರಮ್ಮ. ಯಾರ್ಯಾರನ್ನೂ ಹೊಲಿಸ್ಕೊಳಕ್ ಹೋಗಿ ಎಷ್ಟೋ ಜನ ಜೀವನ ಹಾಳು ಮಾಡ್ಕೊಳ್ತಾರೆ. ಯಾರಿಗೆ ದೇವರು ಒಲಿತಾನೆ ಗೊತ್ತಾ? ಮೇಲಿನ ಲೋಕದಲ್ಲಿ ಪಕ್ಕನೆ ದೇವದೂತರ ಒಂದು ಗುಂಪು ಪಕ್ಕನೆ ಅವರ ಜೊತೆ ಕಾಣಿಸ್ಕೊಂಡು ಏನಂತ ಆಡ್ತಿದ್ದಾರೆ, ಆರಾಧನೆ ಮಾಡ್ತಿದ್ದಾರೆ, ಏನಂತ ಹೇಳ್ತಿದ್ದಾರೆ? ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ. ಯಾವುದರಿಂದ? ಕ್ರಿಸ್ತನ ಲೋಕದಲ್ಲಿ ಹುಟ್ಟಿದ್ರಿಂದ ಪರಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಏನು? ಇವತ್ತು ನಿನ್ನ ಮನೇಲಿ ಸಮಾಧಾನ ಇದೆ, ಜಗಳ ಇದೆಯಾ? ಕೆಲಸ ಹೇಳ್ತಾರೆ ಸುಮ್ಮನೆ ನಮ್ಮ ಯಜಮಾನ ಜಗಳ ತಾಯ್ತಂತ ಕೆಲವರು. ಇನ್ನು ಕೆಲವರು ಇವಳು ಯಾವತ್ತೂ ಏನಾರು ಕಿರಿಕ್ ಮಾಡಿ ಜಗಳ ತಾಯ್ತಂತ ಪುರುಷರು. ಎಷ್ಟು ಅನೇಕರ ಸಮಸ್ಯೆನೇ ಇದು ಪ್ರೇರಿತ. ಅಷ್ಟೇ ಇದು. ಮನೇಲಿ ಏನಿಲ್ಲ, ಯಾವಾಗಲೂ ಜಗಳ, ಯಾವಾಗಲೂ ಜಗಳ. ಬಟ್ ಏಸು ಬಂದ್ರೆ ಜಗಳ ಇರಲ್ಲ, ಸಮಾಧಾನ ಇರ್ತದೆ. ಏಸು ಬಂದ್ರೆ ಏನಿರ್ತದೆ? ಜಗಳ ಇರಲ್ಲ, ಸಮಾಧಾನ. ಏಸು ಇರುವಂತ ಕುಟುಂಬ ಆಗಲಿ, ವ್ಯಕ್ತಿ ಆಗಲಿ, ಅದು ಸಭೆ ಆಗಲಿ, ಸಂಬಂಧ ಆಗಲಿ, ಜಗಳ ಇರಲ್ಲ. ಏಸು ಇರುವಂತ ಸ್ಥಳದಲ್ಲಿ ಸಮಾಧಾನ ಇರ್ತದೆ. ಹಾಗಿದ್ರೆ ನಿನ್ನ ಸಮಾಧಾನ ಇರಬೇಕು ನಿನ್ನ ಕುಟುಂಬ ಅಂದ್ರೆ ಏಸು ಬೇಕಾ ಬೇಡವಾ? ಹಲ್ಲೆಲೂಯಾ. ನೋಡ್ರಿ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರು ಅವರಿಗೆ ಒಲಿತಾನೆ. ದೇವರನ್ನ ಒಲಿಸ್ಕೊಳ್ಬೇಕು. ದೇವರು ನನ್ನ ಪಕ್ಷವಾಗಿ ನಿನ್ನ ಪಕ್ಷವಾಗಿರ್ಬೇಕು.
ಆಮೇಲೆ ದೇವರನ್ನ ವಾಕ್ಯವನ್ನ ನಂಬುವಂತ ಸುವಾರ್ತೆಯನ್ನು ನಂಬುವಂತವರಿಗೆ ದೇವರು ಒಲಿತಾನೆ. ಆಮೇಲೆ ಹಲ್ಲೆಲೂಯ. ನೋಡ್ರಿ, ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಗಳನ್ನು ನೋಡೋಣ, ನಡೆಯಿರಿ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ದೇವದೂತರು ಬಂದು ಮಾತನಾಡುವುದಕ್ಕಿಂತ ಮುಂಚೆ ಅವರ ದೃಷ್ಟಿ ಎಲ್ಲಿತ್ತು? ಕುರಿಗಳ ಮೇಲಿತ್ತು. ಅವರಿಗೆ ಸರ್ವಸ್ವ ಏನಾಗಿತ್ತು? ಕುರಿಗಳೇ ಆಗಿತ್ತು. ಕುರಿಗಳನ್ನ ಮೇಯಿಸೋದು, ಅವುಗಳನ್ನ ದಾಹ ತೀರಿಸಿ ನೀರು ಕುಡಿಸೋದು, ಕಾಯೋದು, ಇದೇ ಅವರ ಜೀವನ ಆಗೋಗಿತ್ತು. ಅದು ಬಿಟ್ಟು ಬೇರೆ ಪ್ರಪಂಚ ಇರಲಿಲ್ಲ ಅವರಿಗೆ. ಯಾವಾಗ ಅವರಿಗೆ ಶುಭವಾರ್ತೆ ಬಂತೋ, ದೇವದೂತನ ಸ್ವರವನ್ನು ಕೇಳಿಸ್ಕೊಂಡ್ರು, ಈಗ ಅವರಿಗೆ ಕುರಿಗಳ ಚಿಂತೆಗಿಂತ ರಕ್ಷಕನನ್ನು ನೋಡ್ಬೇಕು ಅನ್ನೋ ಆಸೆ. ದೇವದೂತನ ಕೇಳಿಸ್ಕೊಂಡಂತ ಆ ರಕ್ಷಕನನ್ನು ನೋಡ್ಬೇಕು ಅಂತ ಅವರವರಲ್ಲೇ ಒಬ್ಬರು ಮಾತಾಡ್ಕೊಂಡ್ರು. ಯಾರು ವಿರೋಧ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿದ್ದ ಎಲ್ಲರೂ ಕೂಡ ದೇವದೂತನ ಸ್ವರವನ್ನ ಕೇಳಿಸ್ಕೊಂಡ್ರು. ಕುರುಬರು ಯಾರು ಕೂಡ ವಿರೋಧ ಮಾಡಲಿಲ್ಲ, ಯಾರು ಅಲ್ಲಿ ಗಲಿಬಿಲಿ ಮಾಡ್ಕೊಳ್ಳಿಲ್ಲ. ಅವರವರೇ ಮಾತಾಡ್ಕೊಂಡು ಕುರಿಗಳ ಚಿಂತೆ ಬಿಡೋಣ, ರಕ್ಷಕರನ್ನ ಫಸ್ಟ್ ನೋಡೋಣ. ಹಲ್ಲೆಲೂಯಾ. ಪ್ರಿಯರೇ, ಸಭೆ, ಆರಾಧನೆ, ಪ್ರಾರ್ಥನೆ ಅಂತ ಬಂದಾಗ ಕೆಲಸ ಬಿಡು. ಫಸ್ಟ್ ನಿನ್ನ ಸಮಸ್ಯೆನ ಮುಂದಿಡಬೇಡ, ಆರಾಧನೆಗೆ ಮುಂದಾಗು. ನೀನು ದೇವರನ್ನು ಆರಾಧನೆ ಮಾಡುವುದಕ್ಕೂ, ದೇವರನ್ನ ದೃಷ್ಟಿಸುವುದಕ್ಕೂ, ದೇವರ ಮಹಿಮೆಯನ್ನು ಕಾಣುವುದಕ್ಕೂ ನೀನು ಆಸಕ್ತಿಯನ್ನು ತೋರಬೇಕು. ನಿನ್ನ ಕುಟುಂಬದಲ್ಲಿ ಭಾನುವಾರ ಮೊದಲನೇ ದಿನ ವಾರವೆಲ್ಲ ದೇವರನ್ನು ಕಾಪಾಡಿದ್ದಾನೆ. ವಾರವೆಲ್ಲ ನಮ್ಮ ಪ್ರಯಾಣಗಳನ್ನು ದೇವರ ಆಶೀರ್ವಾದ ಮಾಡಿದ್ದಾನೆ. ನಮ್ಮ ಮಕ್ಕಳು ಸ್ಕೂಲ್ ಕಾಲೇಜಿಗೆ ಹೋದಾಗ, ಕೆಲಸಕ್ಕೆ ಹೋದಾಗ, ಪ್ರಯಾಣ ಮಾಡುವಾಗ ದೇವರವ್ರ ಜೊತೆ ನಮ್ಮನ್ನು ಕಾಪಾಡಿದ್ದಾನೆ. ಪ್ರತಿದಿನ ಹಗಲು ರಾತ್ರಿ ನಮ್ಮ ಕುಟುಂಬನ ಕಾಪಾಡಿದ್ದಾನೆ. ಈ ವಾರವೆಲ್ಲ ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ. ವಾರದ ಮೊದಲನೇ ದಿನ ನಗರ ಸಭೆಗೆ ಹೋಗೋಣ. ಒಬ್ಬರೊಬ್ಬರು ಕುಟುಂಬದವರೇ ಮಾತಾಡ್ಕೊಳ್ಳುವಾಗ ನಾವೇನಂತೀವಿ ಗೊತ್ತಾ? ಕೇಳ್ತಾರೆ, ಎಲ್ಲಿ ನಿಮ್ಮ ಮಕ್ಕಳು? ಅವ್ರಿಗೆ ತುಂಬಾ ಯಾವುದೇ ಕೆಲಸ ಇತ್ತು, ಏನಾದ್ರೂ ಒಂದು ಕತೆ ಇಟ್ಕೊಂಡು ಬಂದ್ಬಿಡ್ತೀವಿ. ಏನಾದ್ರೂ ಒಂದು ಕಾರಣ ಇದೆ ನಮಗೆ. ಇಲ್ಲ, ಕುರುಬರಿಗೆ ಕುರಿಗಳ ಮೇಲಿದ್ದಂತ ಮಮತೆ ಹೋಯಿತು. ನಾವು ಸಾಕುವಂತ ಕುರಿಗಳಿಗೆ ಕುರುಬರಾಗಿದ್ದೇವೆ. ನಮಗೆ ಕುರುಬರಂತ ಒಬ್ಬ ರಕ್ಷಕ ಇದ್ದಾನೆ, ಆ ರಕ್ಷಕ ನಾವು ನೋಡ್ಬೇಕು ಅನ್ನುವಂಥ ಆಸೆ, ತವಕ ಅವರಲ್ಲಿ ಹೆಚ್ಚಾಯಿತು. ಇವತ್ತು ಬಹಳ ಜನ ಭಾನುವಾರ ಟಿಪ್ಪಣಿ ಕೊಡಲ್ಲ, ಆಸಕ್ತಿ ತೋರೋದಿಲ್ಲ. ಭಾನುವಾರಕ್ಕೆಲ್ಲ ಇತ್ತೀಚೆಗೆ ಬಹಳ ಕಡೆ ಭಾನುವಾರಕ್ಕೆಲ್ಲ ಮದುವೆಗಳು ಬಂದ್ಬಿಡ್ತದೆ. ಈಗ ಏನು ಆಸೆ? ವರ್ಷ ಮದುವೆ ಸಿಗೋದೇ ಅಪರೂಪ. ಭಾನುವಾರದೇ ಬರವಾರ ಚರ್ಚ್ಗೆ ಹೋಗ್ಬೋದು. ಬರವಾರ ನೀವು ಯಾರು ಇರ್ತಾರೆ ಯಾರು ಗೊತ್ತು ಏನಾಗುತ್ತೆ ಅಂತ ನಮ್ಮ ಜೀವನದಲ್ಲಿ. ಒಂದು ವಾರದಲ್ಲಿ, ಒಂದು ದಿನದಲ್ಲಿ ಯಾರು ಜೀವನದಲ್ಲಿ ಏನಾಗುತ್ತೆ ಯಾರು ಗೊತ್ತು? ಮೊದಲನೇ ಸ್ಥಾನ ದೇವರೇ, ನಾನು ನಿನ್ನ ಕೊಡ್ತೀನಿ ದೇವರೇ. ಮೊದಲನೇ ಟೈಮ್, ಮೊದಲನೇ ವಾರದ ಮೊದಲನೇ ದಿನದ ಮೊದಲನೇ ಸಮಯ, ನನ್ನ ಜೀವನದ ಮೊದಲನೇ ಪ್ರಾಮುಖ್ಯತೆ ದೇವರು ಕೊಡ್ತೀನಿ ಅನ್ನೋದಾದ್ರೆ ದೇವರಂತವ್ರಿಗೆ ಒಲಿತಾನೆ. ಪ್ರಿಯರೇ, ಹಲ್ಲೆಲೂಯ. ಎಷ್ಟೋ ಪ್ರೇಯರ್ ಮಾಡ್ತೀನಿ, ಅದ್ಭುತ ಆಗಲಿಲ್ಲ, ದೇವರನ್ನು ಒಲಿಸ್ಕೊಂಡಿಲ್ಲ ನೀನು. ಎಷ್ಟೋ ಉಪವಾಸ ಮಾಡ್ತೀನಿ, ಏನು ಆಗಲಿಲ್ಲ, ದೇವರನ್ನು ಒಲಿಸ್ಕೊಂಡಿಲ್ಲ ನೀನು. ನಿನ್ನ ಸಮಸ್ಯೆಗೆ ಮಾತ್ರ ಪ್ರೇಯರ್ ಮಾಡ್ತೀನಿ ಅಷ್ಟೇ ರೀ, ಆದ್ರೆ ದೇವರನ್ನು ಒಲಿಸ್ಕೊಳ್ಳುವಂತ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಎಲ್ರಲ್ಲೇ ಇದ್ದೀರಾ? ಹಲ್ಲೆಲೂಯ. ಇಲ್ಲಿ ನಾನು ನಿಂತ್ಕೊಳ್ಳುವಾಗ ಎಲ್ಲರೂ ನೆಟ್ಟು ಕುಂತಿದ್ರಿ, ಈಗ ಎಲ್ಲರೂ ಸ್ವಲ್ಪ ಬೆಂಡ್ ಆಗ್ತಿದ್ದೀರಿ. ಸಮಯ ಆಗಿರ್ಬೇಕೇನೋ. ರೈಟ್. ಹಾಗಿದ್ರೆ ಕಡೆ ಒಂದು ವಚನ ಓದೋಣ. 14ನೇ ವಚನ ಓದೋಣ. ಮರಿಯಳನ್ನು ಯೋಸೇಫನನ್ನು ಗೋದಿಯಲ್ಲಿ ಮಲಗಿರುವ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಹಲ್ಲೆಲೂಯ. ದೇವದೂತರಿಂದ ಕೇಳಿಸಿಕೊಂಡಂತ ಸುವಾರ್ತೆಯನ್ನ ಕೇಳಿ ರಕ್ಷಕನನ್ನ ಕಂಡುಕೊಂಡರು. ಅದಾದ ನಂತರ ಕುರುಬರು ಕುರಿ ಕಾಯ್ಕೊಂಡು ನಡರಪ್ಪ ಕುರಿಗಳು ಬಿಟ್ಟು ಬಂದಿದೆ ಹೇಳಿಲ್ಲ. ಆ ಸುದ್ದಿಯನ್ನ, ಗುಡ್ ನ್ಯೂಸ್, ಶುಭವಾರ್ತೆಯನ್ನ ಕಂಡವರಿಗೆಲ್ಲ ಹೇಳ್ಕೊಂಡು ಹೋಗ್ತಾ ಇದ್ರು. ಅವರು ಸಿಕ್ಕದವರಿಗೆಲ್ಲ, ನಾನು ರಕ್ಷಕನನ್ನ ಕಂಡುಕೊಂಡೆ, ನಮಗಾಗಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ, ನಾವು ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡಿದ್ದೇವೆ ಎಂಬುದಾಗಿ ಆ ಶುಭವಾರ್ತೆಯನ್ನ ಎಲ್ಲರಿಗೂ ತಿಳಿಸುತ್ತಾ ಹೋದ್ರು. ಪ್ರಿಯರೇ, ಕೇಳಿದವರೆಲ್ಲರೂ ಏನಾದ್ರಂತೆ ಆಶ್ಚರ್ಯ ಪಡ್ತಾ ಇದ್ರು. ಹಲ್ಲೆಲೂಯ. ಪ್ರಿಯರೇ, ನೀನು ಕಂಡುಕೊಂಡಂತ ಸತ್ಯವನ್ನ, ನೀನು ತಿಳಿದಂತ ಸುವಾರ್ತೆಯನ್ನ, ನೀನು ಹೊಂದಿಕೊಂಡ ರಕ್ಷಕನನ್ನ ಇತರರಿಗೂ ನೀನು ತಿಳಿಸಬೇಕಾದ ಜವಾಬ್ದಾರಿ ನಿನಗೂ ನನಗೂ ಇದೆ.
ಆಮೆನ್. ಹಲ್ಲೆಲೂಯಾ. ಹಾಗಿದ್ರೆ ಇವರು ಸ್ತೋತ್ರ ಸುವಾರ್ತೆಯನ್ನ ಅಥವಾ ಕ್ರಿಸ್ತನ ಜನನವನ್ನ ಸಾರ್ಥ ಹೋದವರು. ಅದೇ ನಿಜವಾದ ಕ್ರಿಸ್ಮಸ್. ಮತ್ತೊಮ್ಮೆ ಜ್ಞಾಪಿಸ್ತೇನೆ, ಮರಿಯಳು ದೇವದೂತನ ಸ್ವರಕ್ಕೆ, ದೇವರ ಸ್ವರಕ್ಕೆ ವಿಧೇಯಳಾಗ್ತಾಳೆ. ಯೋಸೇಫನು ದೇವರ ಸ್ವರಕ್ಕೆ ಶರಣಾಗ್ತಾನೆ. ಜೋಯಿಸರು ದೇವರ ಸುವಾರ್ತೆಗೆ ಸ್ವರಕ್ಕೆ ಕೇಳಿ ಆರಾಧಿಸ್ತಾರೆ. ಈ ಕುರುಬರು ಸುವಾರ್ತೆಯನ್ನು ಕೇಳಿ ತಾವು ಕೇಳಿದ ಸುವಾರ್ತೆ ಮತ್ತೊಬ್ಬರಿಗೆ ಸಾರ್ಥ ಆಗ್ತದೆ. ಇದನ್ನ ಈ 4 ಕಾರ್ಯಗಳನ್ನು ನಾನು ನೀವು ಮಾಡಬೇಕು ಅಂತ ದೇವರ ಚಿತ್ತವಾಗಿದೆ. ಅದೇ ನಿಜವಾದಂತ ಕ್ರಿಸ್ಮಸ್. ವಿಧೇಯರಾಗಬೇಕು, ಸುವಾರ್ತೆ ಸಾರಬೇಕು, ದೇವರ ಆರಾಧಿಸಬೇಕು, ದೇವರಿಗಾಗಿ ಬಾಳ್ಬೇಕು. ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ ಒಬ್ಬೊಬ್ಬನ ಕಣ್ಣುಗಳನ್ನು ಮುಚ್ಚೋಣ, ಪ್ರತಿಯೊಬ್ಬರ ಕಣ್ಣುಗಳನ್ನು ಮುಚ್ಚೋಣ. ಒಂದು ವೇಳೆ ನಿಮ್ಮಲ್ಲಿ ಹೊಸದಾಗಿ ನಾನು ಬಂದಿದ್ದೇನೆ ಅನ್ನೋದಾದ್ರೆ, ಇವತ್ತೇ ಫಸ್ಟ್ ಬಂದಿದ್ದೇನೆ ಅನ್ನೋದಾದ್ರೆ, ಈ ಯೇಸು ನನಗೆ ಬೇಕು, ಈ ಲೋಕರಕ್ಷಕನು, ನನ್ನ ಪಾಪ ಪರಿಹಾರಕನು, ನನಗೆ ಸಮಾಧಾನ ಕೊಡುವಂತ ಸಮಾಧಾನದ ಪ್ರಭು ನನಗೆ ಬೇಕು ಅನ್ನೋದಾದ್ರೆ, ನೀವಿರುವಂತ ಸ್ಥಳದಲ್ಲಿ ನಿಮ್ಮ ಬಲಗೈನ ಮೇಲೆತ್ತುವುದಾದರೆ, ನನಗೆ ಈ ಯೇಸು ಬೇಕು ಅಂತ ನಿಜವಾಗಿ ಅನಿಸಿದ್ರೆ ಪ್ರೇರೆ, ಈ ರಕ್ಷಕನು ಬೇಕು, ನನ್ನ ಪಾಪಕ್ಕೆ ಪರಿಹಾರ ಬೇಕು, ನನ್ನ ಸಮಸ್ಯೆ, ನನ್ನ ಕಣ್ಣೀರು, ನನ್ನ ರೋಗ ಇದಕ್ಕೆ ಪರಿಹಾರ ಬೇಕು, ನನ್ನ ಒಂಟಿತನ ನನ್ನನ್ನು ಬಿಟ್ಟು ಹೋಗ್ಬೇಕು, ನನಗಿರುವಂತ ಭಯ ನನಗೆ ಬಿಟ್ಟು ಹೋಗ್ಬೇಕು, ನನ್ನ ಕುಟುಂಬದಲ್ಲಿರುವಂತ ಜಗಳದ ಪರಿಸ್ಥಿತಿ, ಶಾಪದ ಸ್ಥಿತಿ ಬಿಡುಗಡೆ ಆಗಬೇಕು ಅನ್ನೋದಾದ್ರೆ ಯೇಸು ನಿನಗೆ ಬೇಕು. ಯೇಸು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇದೆ. ಪ್ರತಿಯೊಬ್ಬ ಕಣ್ಣುಗಳನ್ನು ಮುಚ್ಚೋಣ, ಪ್ರತಿಯೊಬ್ಬ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಹೇಳೋಣ, ಯೇಸುವೆ ನೀ ನನಗೆ ಬೇಕು ದೇವರೇ. ಅದು ದೇವದೂತನ ಸ್ವರವನ್ನು ಕೇಳಿದಂತ ಕುರುಬರು ಹೇಗೆ ಯೇಸುವನ್ನು ನೋಡುವುದಕ್ಕೆ ಆಸಕ್ತಿಯಿಂದ ಹೊರಟರು, ಇವತ್ತು ನಾನು ಇನ್ನು ಮುಂದೆ ದೇವರೇ ನಿನ್ನನ್ನು ನೋಡುವುದಕ್ಕೆ ಪ್ರತಿ ಭಾರವಾರ ನಿನ್ನ ಸನ್ನಿಧಿಗೆ ನಾನು ಬರ್ತೇನಪ್ಪ. ಹಲ್ಲೆಲೂಯಾ. ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸು, ಯೇಸುವೆ ನಾನು ಮಾಡುವಂಥ ಒಂದೊಂದು ಅಕ್ರಮಗಳನ್ನು ಕ್ಷಮಿಸು, ನನ್ನೆಲ್ಲ ಅಪರಾಧಗಳನ್ನು ಮನ್ನಿಸು ದೇವರೇ. ನನ್ನ ಪಾಪಿ ಅಂತ ಒಪ್ಪಿಕೊಳ್ತೇನೆ, ನನ್ನ ಪಾಪಿ ದೇವರೇ. ನನ್ನ ಪಾಪದ ನಿಮಿತ್ತ ಹಲವಾರು ಸರಿ ರೋಗಕ್ಕೆ ಬೀಳ್ತೇನೆ, ಶಾಪಕ್ಕೆ ಒಳಗಾಗ್ತೇನೆ, ಸಮಾಧಾನ ಕಳ್ಕೊಳ್ತಿದ್ದೇನೆ ದೇವರೇ. ನನ್ನೆಲ್ಲ ಪಾಪಗಳನ್ನು ಕ್ಷಮಿಸು, ನನ್ನ ತಲೆ ಮೇಲಿರುವುದೆಲ್ಲ ಶಾಪಗಳನ್ನು ಪರಿಹರಿಸು. ಈ ದಿನ ನನ್ನ ಹೃದಯಕ್ಕೆ ಬಾ ದೇವರೆಂಬುದಾಗಿ ನೀವು ಯೇಸುವನ್ನು ಸ್ವೀಕಾರ ಮಾಡಿ. ಇನ್ನು ಮುಂದೆ ದೇವರೇ ನನಗಾಗಿ ಹುಟ್ಟಿದಂತೆ ಯೇಸುವನ್ನು ನೋಡೋದಕ್ಕೆ, ನನ್ನ ಹೃದಯದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಹಿಂಜರಿಯುವುದಿಲ್ಲಪ್ಪ. ಮನುಷ್ಯರನ್ನು ನೋಡಿ, ಪರಿಸ್ಥಿತಿಯನ್ನು ನೋಡಿ ಎರಡು ಮನಸ್ಸು ಮಾಡೋದಿಲ್ಲ ದೇವರೇ. ನನಗೆ ಯೇಸುವೆ ನೀನು ಬೇಕು, ನೀನು ಸುವಾರ್ತೆಯನ್ನು ಕೇಳಿದ್ದೇನೆ, ಈಗ ನನಗೆ ಯೇಸು ಬೇಕೆಂಬುದಾಗಿ ಬಯಸುವಂಥವರು ನಿಮ್ಮ ಬಲಗೈನ ಹೃದಯದ ಮೇಲೆ ಇಟ್ಕೊಂಡು, ಯೇಸುವೆ ನನ್ನ ಹೃದಯಕ್ಕೆ ಬಾ ದೇವರೇ, ನನ್ನನ್ನು ಒಂಟಿಯಾಗಿ ಬಿಡಬೇಡಪ್ಪ, ನನ್ನ ಹೃದಯಕ್ಕೆ ಬಾ ನೀನು, ನನ್ನ ಬಾಳಿನ ಒಡೆಯನಾಗಿ ಬಾ, ನನ್ನ ರಕ್ಷಕನಾಗಿ ನೀನು ಬಾ, ನನ್ನ ಬಾಳಿಗೆ ಬೆಳಕಾಗಿ ನೀನು ಬಾ, ನನ್ನನ್ನು ಪದೇ ಪದೇ ನನ್ನ ಜೀವನದಲ್ಲಿ ಹಾದು ಹೋಗುವಂಥ ಕಠಿಣವಾದ ಪರಿಸ್ಥಿತಿಯಲ್ಲಿ ನನಗೆ ಧೈರ್ಯ ತುಂಬುವುದಕ್ಕಾಗಿ ಬಾ. ನನ್ನ ಮಕ್ಕಳ ಕುಟುಂಬದಲ್ಲಿ ದೇವರೇ ಸಮಾಧಾನ ಉಂಟು ಮಾಡಬೇಕಪ್ಪ. ನಾನು ನನ್ನ ಮಕ್ಕಳ ಕುಟುಂಬಕ್ಕೆ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನನ್ನ ಮಕ್ಕಳ ಕುಟುಂಬದ ದೇವರ ಕಡೆ ನಡೆಸಬೇಕು. ಪ್ರೀತಿಯುಳ್ಳ ಕರ್ತನೆ, ಈ ರೀತಿ ಪ್ರಾರ್ಥನೆ ಮಾಡಿರುವಂಥ ಪ್ರತಿಯೊಬ್ಬರನ್ನು ಕರುಣಿಸಿ ಒಬ್ಬೊಬ್ಬರು ರಕ್ಷಣೆ ಕೊಡಪ್ಪ. ಈ ವಾಕ್ಯಗಳು ಪ್ರತಿಯೊಬ್ಬರು ಜೀವನದಲ್ಲಿ ಕಾರ್ಯ ಮಾಡಲಿ. ನಿಜವಾದ ಕ್ರಿಸ್ಮಸ್ ನಾವೊಬ್ಬೊಬ್ಬರು ದೇವರ ಸ್ವರವನ್ನು ಕೇಳಿಸ್ಕೊಳ್ಳೋದಕ್ಕೆ ವಿಧೇಯರಾಗಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರ ಕೇಳಿಸ್ಕೊಂಡ್ರ ಈಗ ನೀವು ತುಂಬಾ ನಿದ್ರೆ ಬರೋ ಟೈಮ್ ಆಗಿದೆ.